ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪಕ್ಷಗಳ ನಾಯಕರು ಸಭೆಯ ಬಗ್ಗೆ ಮಾತನಾಡಿದ್ದಾರೆ. ಮುಂದಿನ ಹೆಜ್ಜೆ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕೇಳಿ. हिंदुस्तान की नींव पर आक्रमण हो रहा है, फाउंडेशन पर, इंस्टीट्यूशंस पर, आवाज पर बीजेपी और आरएसएस आक्रमण कर रही है. मैंने मीटिंग में भी कहा, यह विचारधारा की लड़ाई है और इसमें हम सब एक साथ खड़े हैं. ಇನ್ನು ಇತ್ಲಾಗೆ ಒಂದು ಕಾಂಗ್ರೆಸ್ ನೇತೃತ್ವದ ಮತ್ತು ಜೆಡಿಯು ಪ್ರಾಯೋಜಿತ ಆಯೋಜಿತ ಸಭೆಯ ನಂತರ ಬಿಜೆಪಿಯ ನಾಯಕರು ಸಹಜವಾಗಿ ಅದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿ. में एक फोटो सेशन चल रहा है, सारे विपक्ष के नेता एक मंच पर इकट्ठा हो रहे हैं और संदेश देना चाहते हैं 2024 में 300 से ज्यादा सीटों के साथ नरेंद्र मोदी जी का प्रधानमंत्री बनना तय. यही लालू प्रसाद यादव पूरे 22 महीने जेल, कांग्रेस की इंदिरा गांधी, राहुल की दादी ने इसको जेल में डाला था. यही नीतीश कुमार पूरे 20 महीने जेल की शिक्षों के पीछे कांग्रेस पार्टी की इंदिरा गांधी ने डाला था. यही राहुल गांधी की दादी ने डाला. ರಾಜಕಾರಣ ಎಂತೆಂಥ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡುತ್ತೆ, ಮತ್ತೆ ಜೀವನದ ಮತ್ತೆ ಮನುಷ್ಯನ ಗುಣದ ಎಂತೆಂಥ ಒಂದು ಮುಖವನ್ನ ನಮಗೆ ಪರಿಚಯ ಮಾಡುತ್ತೆ ನೋಡಿ. ಇಲ್ಲಿ ಕಾಂಗ್ರೆಸ್ಗೆ ತೃಣಮೂಲ ಕಾಂಗ್ರೆಸ್ ಕಂಡ್ರೆ ಆಗಲ್ಲ, ತೃಣಮೂಲ ಕಾಂಗ್ರೆಸ್ಸಿಗೆ ಸಮಾಜವಾದಿ ಪಾರ್ಟಿ ಕಂಡ್ರೆ ಸಮಾಜವಾದಿ ಪಾರ್ಟಿಗೆ ಶಿವಸೇನಾ ಕಂಡ್ರೆ ಆಗಲ್ಲ, ಶಿವಸೇನಾಗೆ ಆಪ್ ಕಂಡ್ರೆ ಆಗಲ್ಲ, ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಪ್ರಾದೇಶಿಕವಾಗಿ ಸ್ಪರ್ಧೆ, ನಾನು ಹೇಳ್ತಾ ಇರೋದು ವೈರತ್ವ ಅನ್ನೋದು ಬಹಳ ಹೆಲ್ದಿಯಾಗಿ ಒಂದು ಸ್ಪರ್ಧೆಯ ರೂಪದಲ್ಲಿ ಇರುವಂಥದ್ದು. ಆದರೆ ಒಂದು ರಾಜಕಾರಣದ ಮಹಾಶಕ್ತಿಯಾಗಿ ಬೆಳೆದು ನಿಂತಿರುವಂಥ ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸೋದಕ್ಕೆ ತಮ್ಮ ವೈರುಧ್ಯಗಳನ್ನು ಮತ್ತು ವ್ಯತಿರಿಕ್ತವಾದ ಅಭಿಪ್ರಾಯಗಳನ್ನ ಬದಿಗಿಟ್ಟು ಪ್ರಾದೇಶಿಕ ವೈರತ್ವವನ್ನೇ ಬದಿಗಿಟ್ಟು ಒಂದಾಗ್ತಾರಾ ಪ್ರಶ್ನೆ. ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸಿದ್ದಾರೆ ದಿನೇಶ್ ಅಮೀನ್ ಮಟ್ಟು ಅವರು, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾಗಿ ಇವತ್ತು ನನ್ನ ಜೊತೆ. ನಮಸ್ಕಾರ ಮಟ್ಟು ಸರ್, ಸ್ವಾಗತ ನಿಮಗೆ. ರಮೇಶ್ ಬಾಬು ಅವರಿದ್ದಾರೆ ಕಾಂಗ್ರೆಸ್ನಿಂದ. ನಮಸ್ಕಾರ ರಮೇಶ್ ಬಾಬು ಅವರೇ, ಸ್ವಾಗತ ನಿಮಗೆ. ಚರಣ್ ಗೌಡ್ರು JDS ಇಂದ, ಮೋಹನ್ ದಾಸ್ರಿ ಅವರಿದ್ದಾರೆ ಆಮ್ ಆದ್ಮಿ ಪಕ್ಷದಿಂದ, ಮತ್ತೆ ಈರಣ್ಣ ಕಡಾಡಿ ಅವರಿದ್ದಾರೆ ರಾಜ್ಯಸಭೆ ಸದಸ್ಯರು ಭಾರತೀಯ ಜನತಾ ಪಾರ್ಟಿ. ನಮಸ್ಕಾರ ಕಡಾಡಿ ಅವರೇ, ನನ್ನ ಧ್ವನಿ ಕೇಳ್ತಿದೆ ಅನ್ಕೋತೀನಿ, ಸ್ವಾಗತ ನಿಮಗೂ ಕೂಡ. ನಾನು ಮಟ್ಟು ಅವರಿಂದಾನೇ ಶುರು ಮಾಡ್ತೀನಿ. ಸರ್, ಇದನ್ನ ನಾವು ತೃತೀಯ ರಂಗ ಅನ್ಲಿಕ್ಕೆ ಆಗೋದಿಲ್ಲ, ಅದನ್ನ ಪರ್ಯಾಯ ರಂಗ ಅಂತ ಹೇಳೋಣ. ಲೆಟ್ಸ್ ಕಾಲ್ ಇಟ್ ದಿ ಆಲ್ಟರ್ನೇಟಿವ್ ಫ್ರಂಟ್. ಯಾಕೆ ಅಂದ್ರೆ ಸರ್, ಇಲ್ಲಿ ತೃತೀಯ ಅನ್ನೋದು ಬರೋದೇ ಇಲ್ವಲ್ಲ, ಎರಡನೇ ಅವರೇ ಇಲ್ಲೇ ಜೊತೆಗಿದ್ದಾರೆ. ಪ್ರಶ್ನೆ ಇರೋದು 80ರ ದಶಕದಿಂದಾನು ನಡ್ಕೊಂಡು ಬಂದಿದೆ ಸರ್. ನ್ಯಾಷನಲ್ ಫ್ರಂಟ್ ಅಂತ ಒಂದು ನೋಡಿದ್ದೀವಿ, ಯುನೈಟೆಡ್ ಫ್ರಂಟ್ ಅಂತ ಒಂದು ನೋಡಿದ್ದೀವಿ. ಅದು ವರ್ಕ್ ಆಗದೆ ಇರೋಂಥ ಸಂದರ್ಭದಲ್ಲಿ ಅದರ ಒಂದು ರೆಫರೆನ್ಸ್ನ ಇಟ್ಕೊಂಡು ಇವತ್ತಿನ ಸಭೆಯನ್ನು ನೋಡಿದಾಗ ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಅಲ್ಲ, ನೀವು ಹೇಳಿದಾಗೆ ತೃತೀಯ ರಂಗ ಎನ್ನುವುದು ಅದು ಕಲ್ಪನೆಯಲ್ಲಿದೆ, ಅದು ವಾಸ್ತವದಲ್ಲಿ ಇಲ್ಲ. ತೃತೀಯ ರಂಗದ ಅರ್ಥ ಏನಿತ್ತಂದರೆ ಎರಡೂ ಪಕ್ಷಗಳ ಜೊತೆ ಸಮಾನ ದೂರದಲ್ಲಿ ಇದ್ಕೊಂಡು ನಾವು ರಾಜಕೀಯ ಮಾಡ್ತೇವೆ ಅಂತ, ಕಾಂಗ್ರೆಸ್ ಮತ್ತು BJP. ಬಟ್ ಅದು ಸಾಧ್ಯ ಆಗಲೇ ಇಲ್ಲ. ಭಾರತದ ಸಂದರ್ಭದಲ್ಲಿ ಅದು ಸಾಧ್ಯ ಆಗಲಿಲ್ಲ. ಇಲ್ಲಿ ನಡೆದದ್ದು ಯಾವುದಾದ್ರೂ ಒಂದು ಪಕ್ಷ ಆ್ಯಂಕರ್ ಮಾಡುತ್ತೆ, ಉಳಿದ ಪಕ್ಷಗಳು ಅದರ ಜೊತೆ ಸೇರಿಕೊಳ್ಳುತ್ತೆ. ಮೊದಲು ಕಾಂಗ್ರೆಸ್ ಆ್ಯಂಕರ್ ಮಾಡ್ತಾ ಇತ್ತು, ಆಮೇಲೆ BJP ಬಂತು. ಈಗ ಮತ್ತೆ BJP ವಿರುದ್ಧ ಕಾಂಗ್ರೆಸ್ ಆ್ಯಂಕರಿಂಗ್ ಮಾಡ್ತಾ ಇದೆ. ಈ 77ರ ಚುನಾವಣೆಯನ್ನು ನೀವು ತೆಗೆದು ನೋಡಿದರೆ ಈ ಒಂದು ಕಾಂಗ್ರೆಸ್ನ ವಿರುದ್ಧ ಎಲ್ಲ ಪಕ್ಷಗಳು ಇನ್ಕ್ಲೂಡಿಂಗ್ ಲೆಫ್ಟ್ ಪಾರ್ಟೀಸ್ ಮತ್ತು BJP, ಬಹಳ ವಿಚಿತ್ರ ಅದು. ಲೆಫ್ಟ್ ಮತ್ತೆ ರೈಟ್, ಲೆಫ್ಟ್ ಮತ್ತು ರೈಟ್ ಕರೆಕ್ಟ್ ಇದೆ, ಎರಡು ಒಟ್ಟಿಗೆ ಸೇರಿ ಮಾಡಿದ್ದು. 89ನಲ್ಲಿ ಕೂಡ ಲೆಫ್ಟ್ ಮತ್ತು ರೈಟ್ ಒಟ್ಟಾಗಿತ್ತು. BJP ಕೂಡ ಹೊರಗಡೆಯಿಂದ ಸಪೋರ್ಟ್ ಮಾಡಿ. ಅದರಿಂದ ಅದರ ನಂತರದ ನೀವು ಎಲ್ಲ ಎಕ್ಸ್ಪೀರಿಯನ್ಸ್ ನೀವು ತೆಗೆದು ನೋಡಿದರೆ ಈಗ 2014 ಮತ್ತು 19ರಲ್ಲಿ BJP ಒಂದು NDA ಅಂತ ಇಟ್ಕೊಂಡಿದೆ. ಆದರೆ ಅದಕ್ಕೆ ಅದರ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಅದು ಸಿಂಪಲ್ ಮೆಜಾರಿಟಿ ಇದೆ. ಅದ್ರ ಇಲ್ಲದಿದ್ದರೂ ನಡೆಯುತ್ತೆ. ಈಗ ಇವತ್ತು ಇವತ್ತು NDA ನಲ್ಲಿ ನೀವು ಒಪ್ತೀರಿ ಅನ್ಕೋತೀನಿ. ದೇರ್ ಇಸ್ ನೋ ಮೇಜರ್ ಪೊಲಿಟಿಕಲ್ ಪಾರ್ಟಿ, ಯಾರು ಇಲ್ಲ. ನವೀನ್ ಪಟ್ನಾಯಕ್ ನಡುವೆ ನಿಂತು ಬಿಟ್ಟಿದ್ದಾರೆ, ಅವ್ರು ಯಾವಾಗ ಆಚೀಚೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ಆದರೂ ಅದು ಸರ್ವೈವ್ ಆಗುತ್ತೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ. ಅದರಿಂದ ತೃತೀಯ ರಂಗದ ಪ್ರಶ್ನೆ ಇಲ್ಲ. ಆದರೆ ಈ ಪರ್ಯಾಯ ಏನಿದೆ ಅದು ಒಂದು ಪ್ರಕ್ರಿಯೆ ಉದ್ದಕ್ಕೂ ನಡ್ಕೊಂಡು ನೋಡಿ. ನಾವು 77ನಲ್ಲಿ ನೋಡಿ, ಉದಾಹರಣೆಗೆ ಇದು ಈಗ ಇವತ್ತಿನ ಸಂದರ್ಭದಲ್ಲಿ ಆ ರೀತಿಯ ಪರ್ಯಾಯ ಸಾಧ್ಯನೇ ಇಲ್ಲದಂತ ಒಂದು ವ್ಯಾಖ್ಯಾನಗಳು ಕೇಳ್ತಾ ಇದೆ. ನಾನು ಅದನ್ನು ಒಪ್ತಾ ಇಲ್ಲ. ಯಾಕೆಂದರೆ ನೀವು 1989ರ ಚುನಾವಣೆಯನ್ನು ನೋಡಿದರೆ ಕಾಂಗ್ರೆಸ್ಸಿಗೆ 197 ಸೀಟು ಬಂದಿತ್ತು, ನ್ಯಾಷನಲ್ ಫ್ರಂಟಿಗೆ ಬಂದದ್ದು 143 ಸೀಟ್ ಮಾತ್ರ. 83, 85 ಏನೋ BJPಗೆ ಬಂದಿತ್ತು, 33
ಲೆಫ್ಟ್ ಪಾರ್ಟಿಸಿ ಬಂದಿತ್ತು. ಸೊ ದೇ ಫಾರ್ಮ್ ದಿ ಗೌರ್ಮೆಂಟ್. ಅದರಿಂದ ಇವತ್ತಿನ ಸಂದರ್ಭದಲ್ಲಿ ನಮಗೆ ಅನಿಸ್ಬೋದು ಎಲ್ಲಿದೆ ಏನು ಅಂತ. ಕಾಂಗ್ರೆಸ್ ಅದರ ಸೀಟ್ಗಳನ್ನು ಇಂಪ್ರೂವ್ ಮಾಡಿ ನನಗೆ ಗೊತ್ತಿಲ್ಲ 100-150 ಏನಾದರೂ ಅಲ್ಲಿ ಆ ಲಿಮಿಟ್ ಆ ಎಡ್ಜಿಗೆ ಹೋದರೆ ಅದು ಅದರ ಮಟ್ಟಿಗೆ ಬಿ ಜೆ ಪಿದ್ದು ಕಡಿಮೆ ಆಗುತ್ತೆ. ಈಗ ಬಿ ಜೆ ಪಿ ಕೂಡ ಒಂದು ನ್ಯಾಷನಲ್ ಪಾರ್ಟಿ ಅಂತ ನೀವು ಹೇಳಿದ್ರು ಕೂಡ ಎಷ್ಟು ರಾಜ್ಯದಲ್ಲಿದೆ ಅಂತ ಲೆಕ್ಕ ಹಾಕಿದರೆ ದಕ್ಷಿಣದ ರಾಜ್ಯಗಳಲ್ಲಿ ಎಲ್ಲೂ ಇಲ್ಲ ಅದು. ಅದರ ನಂತರ ವೆಸ್ಟ್ ಬೆಂಗಾಲಲ್ಲಿಲ್ಲ, ಬಿಹಾರದಲ್ಲಿಲ್ಲ, ಪಂಜಾಬ್ನಲ್ಲಿಲ್ಲ, ಡೆಲ್ಲಿಯಲ್ಲಿ ಇಲ್ಲ. ಅಲ್ಲ ಸರ್, ಬೆಂಗಾಲ್ನಲ್ಲಿ ಇಲ್ಲ ಅಂದ್ರೆ ಹೆಂಗೆ? ದೇ ಹ್ಯಾವ್ 80+ ಸೀಟ್ಸ್ ಇನ್ ದಿ ಅಸೆಂಬ್ಲಿ. ಕರ್ನಾಟಕದಲ್ಲಿ ಇಲ್ಲ ಅಂದ್ರೆ ಹೆಂಗೆ? ಇದೆ. ಕಾಂಗ್ರೆಸ್ ಇಲ್ಲ ಇವತ್ತು ಬೆಂಗಾಲ್ನಲ್ಲಿ. ಆಯ್ತು, ಈಗ ದಕ್ಷಿಣ ಆಂಧ್ರದಲ್ಲಿ ಕಾಂಗ್ರೆಸ್ ಇಲ್ಲ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಇಲ್ಲ. ಈಗ ಕಾಂಗ್ರೆಸ್ ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬರ್ತೇವೆ ಅಂತ ಹೇಳ್ತಾ ಇಲ್ಲ. ಹೌದೌದು, ಹೇಳ್ತಾ ಇಲ್ಲ. ನಾವೀಗ ಮಾತಾಡ್ತಾ ಇರೋದು ಮೈತ್ರಿ, ಬಿಜೆಪಿ ಮತ್ತು ಅದರ್ಸ್ ಅಂತ ಮಾತಾಡ್ತಾ ಇರೋದು. ಅದರಿಂದ ಎಲ್ಲಿ ಇದೆ ಅಂತ ಆ ಕಾರಣಕ್ಕಾಗಿ ನಾನು ಬಿಜೆಪಿ ಕೇಳ್ತಾ ಇರೋದು. ಕಾಂಗ್ರೆಸ್ ಆಪೋಸಿಷನ್ ಅಲ್ಲಿ ಇದ್ರೆ 52 ಸೀಟ್ ಇರುತ್ತದೆ, ಅದಕ್ಕೆ ಅದು ಎಲ್ಲಿದೆ ಅಂತ ನಾವು ಅದು ಎಲ್ರಿಗೂ ಗೊತ್ತಿದೆ ಅದು. ಅದರಿಂದ ಬಿಜೆಪಿ ಈಗ ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬರ್ತೇವೆ, ಮತ್ತೆ ನಾವು ಈಗ ಅಮಿತ್ ಶಾ ಅವರ ಭಾಷಣ ಕೇಳಿದ್ರೆ ಇನ್ನು 300 ಸೀಟ್ಗಳಿಂದ ಮತ್ತೆ ಬರ್ತೇವೆ ಅಂತ ಹೇಳ್ತಾರೆ. ಆ 300 ಸೀಟ್ ಎಲ್ಲಿಂದ ಬರುತ್ತೆ ಅಂತ. ಅದರಿಂದ ಇಂಪಾಸಿಬಲ್ ಟಾಸ್ಕ್ ಏನಲ್ಲ. ಬಿಜೆಪಿಗೆ ಒಂದಿದೆ, ಬಿಜೆಪಿಗೆ ಲಾಲು ಪ್ರಸಾದ್ ಯಾದವ್ ಅವರ RJD ಒಂದು ಬಿಟ್ರೆ ಉಳಿದವರೆಲ್ಲರೂ ಅವರ ಜೊತೆ ಹೋಗಿ ಬಂದವರೇ ಇದ್ದಾರೆ. ಎಲ್ಲರೂ ಯಾವ ಕಾಂಗ್ರೆಸ್ ಒಂದು ಹೇಗೂ ಹೋಗ್ಲಿಕ್ಕೆ ಆಗುದಿಲ್ಲ. ಕಾಂಗ್ರೆಸ್ ಇನ್ಕ್ಲೂಡಿಂಗ್ ಸಮಾಜವಾದಿ ಪಾರ್ಟಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಬಿಜೆಪಿ ಜೊತೆ ಮಾಡಿದ್ದಾರೆ. ಅದರಿಂದ ಬಿಜೆಪಿ ಇನ್ಕ್ಲೂಡಿಂಗ್ JDS, DMK, ADMK, ಯು ನೇಮ್ ಎನಿ ಪೊಲಿಟಿಕಲ್ ಪಾರ್ಟಿ ಇನ್ ಇಂಡಿಯಾ. ಅದನ್ನೇ ಅಲ್ವಾ ದೇವೇಗೌಡರು ಮೊನ್ನೆ ಹೇಳಿದ್ದು, ಸೋಮಿ ಒನ್ ಪೊಲಿಟಿಕಲ್ ಪಾರ್ಟಿ ಎಕ್ಸೆಪ್ಟ್ RJD, ಮತ್ತೆ ಎಕ್ಸೆಪ್ಟ್ ಈಗ ಆಮ್ ಆದ್ಮಿ ಪಾರ್ಟಿ. ಈಗ ಲೇಟೆಸ್ಟ್ ಇಲ್ಲ ಲಾಲು ಯಾವತ್ತೂ ಇರಲಿಲ್ಲ. ಐ ಕ್ಯಾನ್ ಬೆಟ್ ಅದು ಬೇಡ. ಅದರಿಂದ ಅವ್ರು ಬಿಡಿ ಎಲ್ಲರೂ ಹೋಗಿದ್ದಾರೆ. ಬಿಜೆಪಿಗೆ ಅದೊಂದು ಇದೆ. ಯಾಕಂದ್ರೆ ಒಮ್ಮೆ ಹೋದವರಿಗೆ ನಾಳೆ ಈಗ ಆ ರೀತಿಯ 25, 30, 50 ಸೀಟ್ಗಳ ವ್ಯತ್ಯಾಸ ಬಂದ್ರೆ ಯಾರು ಕೂಡ ನಾವು ತಗೊಳ್ಬಹುದು. ಯಾಕಂದ್ರೆ ಐಡಿಯಾಲಜಿ ದೇವೇಗೌಡರು ಹೇಳಿದ್ದು ಕರೆಕ್ಟ್, ಎಲ್ಲರೂ ಹೋಗಿದ್ದಾರೆ. ನಾಳೆ ದೇವೇಗೌಡರು ಹೋಗ್ಬೋದು, ಇಲ್ಲಿದ್ರೆ DMKನೂ ಹೋಗ್ಬೋದು, ಹೇಳಲಿಕ್ಕೆ ಆಗುದಿಲ್ಲ. ಅದರಿಂದ ನೀವು ಪರ್ಯಾಯ ಎನ್ನುವುದು ಇಂಪಾಸಿಬಲ್ ಏನಲ್ಲ, ಅದೇ ರೀತಿ ಕಷ್ಟ ಇದೆ. ಅದರ ಈಗ ನೀವು ಎಲ್ರಿಗೂ ಗೊತ್ತಿರುವಂಥದ್ದು, ಈಗ ತಮಿಳುನಾಡಿನಲ್ಲಿ DMK, ADMK ಒಂದಾಗ್ಲಿಕ್ಕೆ ಆಗುದಿಲ್ಲ. ವೆಸ್ಟ್ ಬೆಂಗಾಲ್ನಲ್ಲಿ ಕಮ್ಯುನಿಸ್ಟರು ಮತ್ತು TMC ಒಟ್ಟಾಗ್ಲಿಕ್ಕೆ ಆಗುದಿಲ್ಲ. ಆಮೇಲೆ ಆಮ್ ಆದ್ಮಿ ಪಾರ್ಟಿ, ಈಗ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಒಂದಾಗ್ಲಿಕ್ಕೆ ಆಗುದಿಲ್ಲ. ಇಂಥ ಡೈಲಮಗಳಿದೆ. ಕೇರಳದಲ್ಲಿ ಕಾಂಗ್ರೆಸ್ ಮತ್ತು ನಾನು ಕೇಳಿದೆ ರಾಷ್ಟ್ರೀಯ ಮೈತ್ರಿಯ ಪ್ರಾದೇಶಿಕ ಪರಿಣಾಮಗಳೇನು ಅಂತ, ಅದಕ್ಕೆ ಕೇಳಿದೆ. ಆದ್ರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಈಗ ಕರ್ನಾಟಕದ ಇಲೆಕ್ಷನ್ ನಂತರ ಒಂದು ಸಣ್ಣ ಬೆಳವಣಿಗೆ, ಒಂದು ಸಣ್ಣ ಆಸೆಯ ಒಂದು ಗೆರೆ ಕಾಣ್ತಾ ಇದೆ. ಅದಕ್ಕೆ 2 ಕಾರಣಗಳಿದೆ ನನ್ನ ಪ್ರಕಾರ. ಒಂದು, ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವ. ಯಾವತ್ತು ಈಗ ಬಹಳಷ್ಟು ಮಂದಿ ಕಾಂಗ್ರೆಸ್ ಅನ್ನು ವಿರೋಧಿಸುವವರು ಗಾಂಧಿ ಫ್ಯಾಮಿಲಿ ಎನ್ನುವ ಕಾರಣಕ್ಕಾಗಿ ವಿರೋಧಿಸುವವರು ಇದ್ದಾರೆ. ಅವರ ಜೊತೆಗೆ ನಾವು ನೆಗೋಷಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರೇ ನೆಗೋಷಿಯೇಟ್ ಮಾಡ್ತಾ ಇರುವುದರಿಂದ ಬಹಳಷ್ಟು ಮಂದಿ ಅದಕ್ಕೆ ಒಪ್ಕೊಂಡು ಬರ್ತಾ ಇದ್ದಾರೆ. 2ನೇ ಅಡ್ವಾಂಟೇಜ್ ಏನಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅದನ್ನು ಕ್ಲೈಮ್ ಮಾಡದೇ ಇರ್ಬೋದು, ಅವರು ಒಂದು ಪರಿಶಿಷ್ಟ ಜಾತಿಗೆ ಸೇರಿದ ಒಬ್ಬ ದಲಿತ ನಾಯಕ ಅವರು. ಅದರಿಂದ ದಲಿತ ವೋಟ್ ಬ್ಯಾಂಕ್ ಎನ್ನುವುದು ಇಡೀ ದೇಶದಲ್ಲಿದೆ. ದಲಿತ ವೋಟ್ ಬ್ಯಾಂಕ್ ಎನ್ನುವುದು ಅದರಿಂದ ಉದಾಹರಣೆಗೆ UPನಲ್ಲಿ ಬಹಳ ದೊಡ್ಡ ದಲಿತ ವೋಟ್ ಬ್ಯಾಂಕ್ನ ಚಂಕ್ ಇದೆ. ಅದರಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಇದು ಏನು ಆಗುತ್ತೆ ಅಂತ ಆದಾಗ ಸಮ್ ಪರ್ಸೆಂಟೇಜ್ ಆಫ್ ವೋಟ್ ಮೇ ಶಿಫ್ಟ್ ಅಂತ. ಅದು ಒಂದು. ಆಮೇಲೆ 2ನೇ ಡೆವಲಪ್ಮೆಂಟ್ ಏನಂದ್ರೆ, ಮೊದಲ ಬಾರಿಗೆ ಈಗ ಬಾಬ್ರಿ ಮಸೀದಿ ಧ್ವಂಸದ ನಂತರ ಮುಸ್ಲಿಂ ಮತಗಳು ಅಂದ್ರೆ ಕಾಂಗ್ರೆಸ್ನ ಬಿಟ್ಟು ಹೋಗಿದ್ದು ಸ್ಲೋಲಿ ವಾಪಸ್ ಬರ್ಲಿಕ್ಕೆ ಆಗ್ತದೆ. ಕರ್ನಾಟಕದ ಇಲೆಕ್ಷನ್ ನಲ್ಲಿ ಒಂದು ಈಗ ಆಲ್ಮೋಸ್ಟ್ ಕನ್ಸಾಲಿಡೇಟ್ ಆಗಿ ಅಂದ್ರೆ JDS ನಿಂದ ವೋಟ್ಗಳು ಕೂಡ ಒಂದು 80-85% ವೋಟ್ ಮುಸ್ಲಿಮರದು ಬಂದಿದೆ. ಇದು ಇಡೀ ದೇಶವ್ಯಾಪಿಯಲ್ಲಿ. ಯಾಕಂದ್ರೆ ಬಿಜೆಪಿಯನ್ನ ಬಹಳ ದೊಡ್ಡ ತಮ್ಮ ಒಂದು ವರ್ಗ ಸಮುದಾಯದ ಶತ್ರು ಅಂತ ತಿಳ್ಕೊಂಡ ಕಾರಣಕ್ಕಾಗಿ ಅವರು ಕನ್ಸಾಲಿಡೇಟ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಒಂದು ಕಾಂಗ್ರೆಸ್ನ ನೇತೃತ್ವದ ಅಡ್ವಾಂಟೇಜ್ ಇದೆ. ಒಂದು ದಲಿತ ವೋಟ್ ಬ್ಯಾಂಕ್, ಇನ್ನೊಂದು ಮುಸ್ಲಿಂ ವೋಟ್ ಬ್ಯಾಂಕ್. ಇದು ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಪ್ರಾಸ್ಪೆಕ್ಟ್ ಅನ್ನು ಸ್ವಲ್ಪ ಬ್ರೈಟನ್ ಮಾಡ್ತಾ ಇದೆ. ಜೊತೆಗೆ ಇದು ಪರ್ಯಾಯ. ಆದ್ರೆ ಒಂದು ಇಂಪಾಸಿಬಲ್ ಅಲ್ಲ ಅಂತ ನನಗೆ ಅನಿಸ್ತದೆ. ಅಲ್ಲ, ಥಿಯರಿ ಸರಿಗಿದೆ, ಆದ್ರೆ ನೀವು ಮಾತಾಡ್ತಾ ಹೇಳಿದ್ರಿ ಕಷ್ಟಗಳಿದೆ ಅಂತ. ರಮೇಶ್ ಬಾಬು ಅವರು ಮತ್ತೆ ಆಪ್ ಅವರು ಇಲ್ಲೇ ಕೂತಿದ್ದೀರಿ.
ಡೆಲ್ಲಿ ಆರ್ಡಿನೆನ್ಸ್ ಬಗ್ಗೆ ನಿಮ್ಗೊಂದು ನಿಲುವು ತಗೊಳ್ಳಿ ಅಂತ ಹೇಳ್ತಾರೆ ಸರ್ ರಮೇಶ್ ಬಾಬು ಸರ್. ಆದರೆ ನೀವು ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಸಾಂಪ್ರದಾಯಿಕವಾಗಿ ಇವಾಗ ಬೆಳೆದಿರುವಂಥ ಒಂದು ವೈರತ್ವ ಅಂದರೆ ಪಂಜಾಬ್ನಲ್ಲಿ ಯು ಆರ್ ಹೆಡ್ ಆನ್ ವಿತ್ ಈಚ್ ಅದರ್. ಸೊ ಈ ಸವಾಲ್ಗಳನ್ನ ನಾವು ಇದನ್ನು ಹೊರತುಪಡಿಸಿ ನಾವು ನೋಡ್ಲಿಕ್ಕೆ ಆಗೋದೇ ಇಲ್ವಲ್ಲ. ಇವತ್ತು ಫಾರ್ ಎಕ್ಸಾಂಪಲ್ ಆಮ್ ಆದ್ಮಿ ಪಕ್ಷ ಅರವಿಂದ್ ಕೇಜ್ರಿವಾಲ್ ಅವ್ರು ಬಂದಿಲ್ಲ. ಹೇಳ್ಬೋದು ಮುಖ್ಯಮಂತ್ರಿ ಇದ್ದಾರೆ, ಅವ್ರು ಬ್ಯುಸಿ ಇದ್ದಾರೆ, ರಾಘವ್ ಚಡ್ಡಾ ಬಂದಿಲ್ವಾ ಅಲ್ಲಿ ಅಂತ ನೀವು ಕೇಳ್ಬೋದು. ಆದರೆ ಬರದೇ ಇರೋದೇ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಅಂತ. ಬಿಕಾಸ್ ಕಾಂಗ್ರೆಸ್ಸಿನ ಒಂದು ಸ್ಪಷ್ಟ ನಿಲುವು ಬೇಕು ನಮಗೆ ಅಂತ ಅವ್ರು ಕೇಳ್ತಾರೆ. ಈ ಸ್ಪಷ್ಟ ನಿಲುವು ಇಲ್ಲದೇನೆ ಒಂದು ಸ್ಪಷ್ಟ ಮೈತ್ರಿ ಸಾಧ್ಯತೆ ಇದೆಯಾ ಪ್ಲೀಸ್? ದೆಹಲಿಗೆ ಸೀಮಿತವಾಗಿ ಇವತ್ತು ರಾಷ್ಟ್ರ ಮಟ್ಟದ ಹೊಂದಾಣಿಕೆ ಆಗ್ತಾ ಇಲ್ಲ. ಮೊದಲನೇ ಕ್ಲಿಯರ್ ಪಾಯಿಂಟ್. ಅಗ್ರೀಡ್. ಸ್ವಾಭಾವಿಕವಾಗಿ ಸ್ಥಳೀಯವಾಗಿ ಪಂಜಾಬ್ ಇರ್ಬೋದು, ದೆಹಲಿ ಇರ್ಬೋದು, ಆಪ್ಗೆ ಕಾಂಗ್ರೆಸ್ ಪಕ್ಷ ಸಹ ಅಲ್ಲಿ ಒಂದು ವಿರೋಧ ಪಕ್ಷ ಆಗಿರೋದ್ರಿಂದ ಅವ್ರದ್ದೇ ಆದಂಥ ಒಂದು ಅಭಿಪ್ರಾಯ ಇಟ್ಟಿದ್ದಾರೆ. ಅದು ಒಂದು ಕಡೆ ಚರ್ಚೆ ಆಗುತ್ತೆ. ಯಾಕೆಂದರೆ ಕೇಂದ್ರ ಸರ್ಕಾರ ಇಲ್ಲಿ ರಾಷ್ಟ್ರದಲ್ಲಿ ಇರ್ಬೋದಂಥ ಎಲ್ಲ ಅವಕಾಶಗಳನ್ನ, ಅಂದರೆ ವಿರೋಧ ಪಕ್ಷಗಳನ್ನ ಸದೆ ಬಡಿಯೋದಕ್ಕೆ ಏನೇನು ಅವಕಾಶಗಳು ಬೇಕೋ ಅದು ಆಪ್ ಇರ್ಬೋದು, ಇನ್ನೊಂದು ಕಡೆ TDP ಇರ್ಬೋದು, ಇನ್ನೊಂದು ಕಡೆ DMK ಇರ್ಬೋದು, ಇನ್ನೊಂದು ಕಡೆ RJD ಇರ್ಬೋದು, ಯಾವುದೇ ಸ್ಥಳೀಯ ಪಕ್ಷಗಳನ್ನ ಮುಗಿಸುವಂಥ ಒಂದು ಪ್ರಯತ್ನದಲ್ಲಿ ಇವತ್ತೇನೋ ಭಾರತೀಯ ಜನತಾ ಪಕ್ಷದ ಪ್ರಯತ್ನಗಳಿದೆ. ಆ ನಿಟ್ಟಿನಲ್ಲಿ ಇವತ್ತು ಆಯಾ ರಾಜ್ಯಕ್ಕೆ ಸೀಮಿತವಾಗಿ ಕೆಲವು ಸಮಸ್ಯೆಗಳಿದೆ. ನೀವು ಬರೀ ದೆಹಲಿಗೆ ಸೀಮಿತವಾಗಿ ಅಂಥ ಸಮಸ್ಯೆ ಇಲ್ಲ, ಬಿಹಾರಕ್ಕೆ ಸೀಮಿತವಾಗೂ ಸಮಸ್ಯೆ ಇದೆ, ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟನೂ ಆ ಥರ ಸಮಸ್ಯೆ ಇದೆ. ಬೇರೆ ಕೇರಳಕ್ಕೆ ಬಂದರೆ ಅಲ್ಲೂ ಸಹ ಎಡಪಕ್ಷಗಳದ ರೂಲಿಂಗ್ ಇದೆ, ಕಾಂಗ್ರೆಸ್ ಪಾರ್ಟಿ ಆಪೋಸಿಷನ್ ಇದೆ. ಈ ಥರದ ವಿಚಾರಗಳು ಬೇರೆ ಬೇರೆ ಭಿನ್ನಾಭಿಪ್ರಾಯಗಳಿರ್ತಕ್ಕಂಥದ್ದು ಸ್ವಾಭಾವಿಕ. ಆದರೆ ಇವತ್ತು ಆಗಿರ್ತಕ್ಕಂಥ ಘಟಬಂಧನ್ ಅಂತ ಏನು ನಾವು ಕರೀತಾ ಇದ್ದೇವೆ, ಭಾರತೀಯ ಜನತಾ ಪಕ್ಷಕ್ಕೆ ಪರ್ಯಾಯವಾಗಿ 2024 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮತಗಳ ಕ್ರೋಢೀಕರಣ ಆಗಬೇಕು. ಏನು ಭಾರತೀಯ ಜನತಾ ಪಕ್ಷದ ವಿರುದ್ಧವಾದಂಥ ಮತಗಳು ಒಂದು ದಿಕ್ಕಿನಲ್ಲಿ ಸಾಗಬೇಕು ಅನ್ನೋ ಒಂದು ಪ್ರಯತ್ನ ಆಗ್ತಾ ಇದೆ. ಅದೇ ಪ್ರಯೋಗ ಇಲ್ಲೂ ಕರ್ನಾಟಕದಲ್ಲೂ ಆಗಿದ್ದು ಸಹ. ಇವತ್ತು ತಾವೇನು ಚರ್ಚೆ ಮಾಡ್ತಾ ಇದ್ದೀರಾ, ವಿ ಆರ್ ಇನ್ ಡೆಮೊಕ್ರೆಟಿಕ್ ಸೆಟಪ್, ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿದ್ದೇವೆ. ಮತ್ತು ಆಗಲೇ ದಿನೇಶ್ ಅಮೀನ್ ಮಠ್ರವರು ಒಂದು ಮಾತನ್ನು ಹೇಳಿದ್ರು. ಅಂದರೆ ರಾಷ್ಟ್ರೀಯ ಪಕ್ಷ ಅಂದರೆ ಅವರು ಎಷ್ಟು ರಾಜ್ಯಗಳಲ್ಲಿ ಅಸ್ತಿತ್ವದಲ್ಲಿದ್ದಾರೆ ಮತ್ತು ಆ ಕಾರಣಕ್ಕೆ ಒಂದು ರಾಷ್ಟ್ರೀಯ ಮಾನ್ಯತೆ ಮೇಲೆ ಚರ್ಚೆ ಆಗುತ್ತೆ ಅಂತೇಳಿ. ಅಫ್ಕೋರ್ಸ್ ನೀವು ರಾಷ್ಟ್ರೀಯ ಪಕ್ಷ ಅಂತ ಕರೆಯೋದು ಎರಡು ಕಾರಣದ ಮೇಲೆ. ಒಂದು, ಚುನಾವಣಾ ಆಯೋಗದ ನೀವು ಶೇಕಡಾವಾರು ಮತಗಳ ಪ್ರಮಾಣದ ಮೇಲೆ ರೆಕಗ್ನಿಷನ್ ಸಿಗೋಂಥದ್ದು ಒಂದು ಕಡೆ. ಇನ್ನೊಂದು, ಯಾವ ರಾಜ್ಯದಲ್ಲಿ ನಮ್ಮ ಪಕ್ಷ ಬೇಸ್ ಇಟ್ಕೊಂಡಿದೆ ಅನ್ನೋದ್ರ ಮೇಲೆ. ಇವತ್ತು ಯಾರು ಒಪ್ಪಲಿ ಬಿಡಲಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಸ್ ಎ ನ್ಯಾಷನಲ್ ಪಾರ್ಟಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ತನ್ನ ಐಡಿಯಾಲಜಿ ಏನು ಇಟ್ಕೊಂಡಿತ್ತೋ ಇವತ್ತು ಸಹ ಅದೇ ಐಡಿಯಾಲಜಿ ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಭಾರತೀಯ ಜನತಾ ಪಕ್ಷ ಅದೇ ಥರ. ಅಫ್ಕೋರ್ಸ್ ಅವರು 1980ರವರೆಗೂ ಭಾರತೀಯ ಜನತಾ ಪಕ್ಷಕ್ಕೆ ಇದ್ದಂಥ ಅವಕಾಶಗಳು ಬೇರೆ. ತದನಂತರ ಇವತ್ತು ಸಹ ಇಡೀ ರಾಷ್ಟ್ರದಲ್ಲಿ ಅವರು ಸಹ ವ್ಯಾಪಿಸ್ಕೊಂಡಿದ್ದಾರೆ. ಎಲ್ಲ ರಾಜ್ಯಗಳು ಅವರ ಅಸ್ತಿತ್ವದಲ್ಲಿದೆ. ನೀವು ರಾಷ್ಟ್ರವ್ಯಾಪಿ ಒಂದು ಶೇಕಡಾವಾರು ಮತದಾನ ಮತ್ತು ಜನಗಳಿಗೆ ರೀಚ್ ಆಗಿರ್ತಕ್ಕಂಥದ್ದು ಹೋದಾಗ ಇವು ಎರಡು ನ್ಯಾಷನಲ್ ಪಾರ್ಟಿ. ಅದು ಬಿಟ್ಟರೆ ಈಗ ಆಪು ಸಹ ನ್ಯಾಷನಲ್ ಪಾರ್ಟಿ ಚುನಾವಣಾ ಆಯೋಗದಿಂದ, JDS ಸಹ ನ್ಯಾಷನಲ್ ಪಾರ್ಟಿ, ಅವ್ರಿಗೆ ಮಾನ್ಯತೆ ಸಿಕ್ಕಿಲ್ಲ, ಬಟ್ ಇಟ್ ಈಸ್ ಆಲ್ಸೋ ನ್ಯಾಷನಲ್ ಪಾರ್ಟಿ. ಸಮಾಜವಾದಿ ಕೂಡ ಎಸ್, ಸಮಾಜವಾದಿ ನ್ಯಾಷನಲ್ ಪಾರ್ಟಿ ರೆಕಗ್ನಿಷನ್ ಇತ್ತು, ಈಗ ಮತ್ತೆ ಡಿರೆಕಗ್ನೈಸ್ ಆಗಿದೆ. JDS ಸ್ಟೇಟ್ ರೆಕಗ್ನೈಸಲ್ ಪಾರ್ಟಿ, ಬಟ್ ನ್ಯಾಷನಲ್ ಪಾರ್ಟಿಗೆ ಪ್ರಯತ್ನ ಪಟ್ಟಿದ್ದಾರೆ, ಸಿಕ್ಕಿಲ್ಲ. ಆ ಥರದ್ದು ಸುಮಾರು 100 ಪಾರ್ಟಿಗಳಿಗಿಂತ ಜಾಸ್ತಿ ಇದ್ದಾವೆ ಚುನಾವಣಾ ಆಯೋಗದಲ್ಲಿ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ನೀವು ಇದುವರೆಗೂ ಆಗಿರ್ತಕ್ಕಂಥ 17 ಪಾರ್ಲಿಮೆಂಟ್ ಚುನಾವಣೆ, ಮೊದಲನೇ ಚುನಾವಣೆ ಆದಂಥದ್ದು 1952. ಅಲ್ಲಿಂದ ಇಲ್ಲಿವರೆಗೆ ನೀವು ನೋಡಿದಂಥ ಸಂದರ್ಭದಲ್ಲಿ ಕಳೆದ ಲೋಕಸಭಾ ಚುನಾವಣೆ ಒಂದನ್ನು ಹೊರತುಪಡಿಸಿದ್ರೆ, ನಾನು ಭಾಳ ಸಲ ನಿಮ್ಮಲ್ಲಿ ಹೇಳ್ತಾ ಇದ್ದೆ, ಕರ್ನಾಟಕದಲ್ಲಿ ಇವತ್ತಿನವರೆಗೂ ಕರ್ನಾಟಕದ ಮತದಾರರು, ಪ್ರಬುದ್ಧ ಮತದಾರರು ಭಾರತೀಯ ಜನತಾ ಪಕ್ಷಕ್ಕೆ 113 ಸ್ಥಾನ ಕೊಟ್ಟು ಆಶೀರ್ವಾದ ಮಾಡಲಿಲ್ಲ, ಮುಂದೇನೂ ಮಾಡಲ್ಲ ಅಂತ ಹೇಳಿದ್ದೆ. ನಾನು ಮತದಾರರ ಭಾವನೆಗಳನ್ನ ಗೌರವಿಸ್ಕೊಂಡು ಇವತ್ತು ದೇಶದಲ್ಲಿ 2019 ಪಾರ್ಲಿಮೆಂಟ್ ಚುನಾವಣೆಯನ್ನು ಬಿಟ್ಟರೆ ಭಾರತೀಯ ಜನತಾ ಪಕ್ಷಕ್ಕೆ ಇದುವರೆಗೂ ಸಹ ಸಿಂಪಲ್ ಮೆಜಾರಿಟಿಯನ್ನು ಈ ದೇಶದ ಜನ ಕೊಟ್ಟಿಲ್ಲ ಆ್ಯಸ್ ಎ ಸಿಂಗಲ್ ಪಾರ್ಟಿ. ಮತ್ತು ಇಲ್ಲಿ ಎರಡು ಮಹಾನ್ ಘಟನೆಗಳನ್ನ ನಾವು ನೆನೆಸ್ಕೋಬೇಕಾಗುತ್ತೆ. ಒಂದು, 1975ರಲ್ಲಿ ಲೋಕನಾಯಕ ಜಯಪ್ರಕಾಶ್ ನಾರಾಯಣರವರು ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಜನಸಂಘ ಇವತ್ತು ಭಾರತೀಯ ಜನತಾ ಪಕ್ಷವಾಗಿ ಇಡೀ ದೇಶದಲ್ಲಿ ವ್ಯಾಪಿಸ್ಕತ್ತು. ಕರ್ನಾಟಕದ ಮಟ್ಟಿಗೆ 2006ರಲ್ಲಿ ಕುಮಾರಸ್ವಾಮಿರವರು ಮಾಡಿದಂಥ ಸಣ್ಣ ತಪ್ಪಿನಿಂದ ಭಾರತೀಯ ಜನತಾ ಪಕ್ಷ ದಕ್ಷಿಣ ಭಾರತದಲ್ಲಿ ವ್ಯಾಪಿಸ್ಕಂತು. ಇದು ಫ್ಯಾಕ್ಟ್, ಇದು ಮಾಡೋ ಅಲಿಗೇಷನ್ ಅಲ್ಲ, ಇದು ವಾಸ್ತವ. ಆವತ್ತು ಜನಸಂಘವನ್ನು ಜನತಾ ಪಕ್ಷದಲ್ಲಿ ಜಯಪ್ರಕಾಶ್ ನಾರಾಯಣರವರು ತರದಲ್ಲೇ ಹೋಗಿದ್ದರೆ ಇವತ್ತು ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಅಷ್ಟೊಂದು ಬೇರೂರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದೇ ರೀತಿ ಅವತ್ತಿನ ಘಟನಾವಳಿ ಏನೇ ಇರಲಿ, ಸನ್ಮಾನ್ಯ ಕುಮಾರಸ್ವಾಮಿರವರು ಭಾರತೀಯ ಜನತಾ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಂಡಲ್ಲಿ ಹೋಗಿದ್ದರೆ ಇಡೀ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷ ಬೇರೂರೋದಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ. ಇವೆಲ್ಲವನ್ನು ಇಟ್ಕೊಂಡು ನೋಡಿದಂಥ ಸಂದರ್ಭದಲ್ಲಿ
ನಾವು ಏನು ಡೆಮೋಕ್ರಸಿ ಅಂತ ಏನು ಕರಿತೀವಿ, ಇಟ್ ಈಸ್ ದ ಬ್ಯೂಟಿ ಆಫ್ ದ ಡೆಮೋಕ್ರಸಿ. ಸಂದರ್ಭ ಬಂದಾಗ ಆ ರಾಜಕೀಯ ಧ್ರುವೀಕರಣ ತಾನಾಗೇ ಆಗುತ್ತೆ. 1975ವರೆಗೂ ಇದ್ದಂಥ ಒಂದು ಮಾತೇನೆಂದರೆ, ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ, ಕಾಂಗ್ರೆಸ್ ಪಕ್ಷವನ್ನು ಈ ದೇಶದಲ್ಲಿ ಯಾರೂ ಸೋಲ್ಸೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಆದರೆ ಬಿಹಾರದಲ್ಲಿ ಆದಂಥ ಒಂದು ವಿದ್ಯಾರ್ಥಿಗಳ ಆಂದೋಲನ ಏನಾಯಿತು, ಆಂದೋಲನ ಯಾವ ಮಟ್ಟಕ್ಕೆ ತಗೊಂಡೋಯ್ತು ಅಂದರೆ, ಬೇರೆ ಬೇರೆ ರಾಜಕೀಯ ತಿರುವನ್ನು ಪಡ್ಕೊಂಡು 78ರಲ್ಲಿ ದೊಡ್ಡ ಮಟ್ಟದ, ಅಂದರೆ ಅವತ್ತು ನೀವೇನು ಇವತ್ತು ಗ್ರಾಸ್ ರೂಟ್ ವರ್ಕರ್ಸು, ಬೂತ್ ಲೆವೆಲ್ ಏಜೆಂಟ್ ಅಂತ ಏನು ಹೇಳ್ತಾರೆ, ಅದೇನೂ ಇರಲಿಲ್ಲ. ಜನಾಭಿಪ್ರಾಯ ರೂಪಿಸ್ಕೊಂಡು ಕಾಂಗ್ರೆಸ್ ಪಾರ್ಟಿ ಹೊರಟೋಯ್ತು. ಮತ್ತು ಇಂದಿರಾ ಗಾಂಧಿಯವರು ಅಧಿಕಾರಕ್ಕೆ ಬಂದರು, ಅದು ಎರಡನೇದು. ನೀವು ಈ ಚುನಾವಣಾ ಇತಿಹಾಸ ನೋಡಿದಾಗ ಜನಗಳ ಮನಸ್ಸಿಗೆ ಒಂದು ವಿಚಾರ ಬಂದು ಯಾವ್ದಾದ್ರು ಪಕ್ಷವನ್ನು ತಿರಸ್ಕಾರ ಮಾಡಬೇಕಾದ್ರೆ ಅದು ಯಾವುದು ದೊಡ್ಡ ವಿಚಾರ ಆಗೋದಿಲ್ಲ. ಅದಕ್ಕೆ ಇತ್ತೀಚಿನ ಸ್ಪಷ್ಟ ಉದಾಹರಣೆ 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆ. ಯಾರು ಸಹ ಇದನ್ನ ಊಹೆ ಮಾಡಿರಲಿಲ್ಲ. ಕರೆಕ್ಟ್ ಬಾಬು ಸರ್, ಆದ್ರೆ ಹೋಲಿಕೆನಲ್ಲೇ ಒಂದ್ ಸ್ವಲ್ಪ ವ್ಯತ್ಯಾಸ ಇದೆ ಅಂತ. ಇಲ್ಲಿ ನೀವು ಯಾವುದೇ ಮೈತ್ರಿ ಇಲ್ಲ, ಇಲ್ಲಿ ಒಂದು ಆಡಳಿತ ವಿರೋಧಿ ಅಲೆ ಇತ್ತು. ಇದೇ ರೀತಿಯ ಆಡಳಿತ ವಿರೋಧಿ ಅಲೆಯನ್ನ ನೀವು ಲೋಕಸಭೆನಲ್ಲಿ ಎಸ್ಟಾಬ್ಲಿಷ್ ಮಾಡಬಹುದಾ, ಜನರಿಗೆ ಮನವರಿಕೆ ಮಾಡಬಹುದಾ? ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ನೀವು ಆ್ಯಂಟಿ ಇನ್ಕಂಬನ್ಸಿ ನೀವು ರಿಸಲ್ಟ್ ಬಂದಮೇಲೆ ಹೇಳ್ತಾ ಇದ್ದೀರಾ ಕರ್ನಾಟಕದಲ್ಲಿ ಆ್ಯಂಟಿ ಇನ್ಕಂಬನ್ಸಿ ಇತ್ತು ಅಂತೇಳಿ. ಅದಕ್ಕೆ ಮುಂಚೆ ಮೋದಿರವರ ವೈಭವೀಕರಣ, ಮೋದಿ ಬಂದರು ಕರ್ನಾಟಕ ಎಲ್ಲ ಮುಗೀತೆಲ್ಲ, ಇನ್ನು ಎಲ್ಲ BJP ಕರ್ನಾಟಕ ಫುಲ್ಲು ಅಂತ ಅಂದ್ಬಿಟ್ಟು ಮಾಧ್ಯಮಗಳು ಬಂದಂಥದ್ದು. ಬಹುತೇಕ ಮಾಧ್ಯಮ, ನಾನು ನಿಮ್ಮನ್ನು ಸೇರ್ಸಿ ಹೇಳಲ್ಲ, ಬಹುತೇಕ ಮಾಧ್ಯಮದಲ್ಲಿ ಬಂದಿದ್ದು. ನೀವು ಹೇಳ್ಬಾರ್ದು, ಯಾಕಂದ್ರೆ ನಾವು ಇನ್ನೊಂದು ಸ್ಟುಡಿಯೋನಲ್ಲಿ ಕೂತಾಗ ನಾನು ನಿಮ್ಮನ್ನು ಕೂರ್ಸ್ಕೊಂಡೇ ಹೇಳಿದ್ದೆ, ಮೋದಿ ಬಂದ್ಬಿಡ್ತಾರೆ, ಅಮಿತ್ ಶಾ ಬಂದ್ಬಿಡ್ತಾರೆ, ತಿರುಗ್ಬಿಡುತ್ತೆ, ಅದು ಹೆಂಗ್ ತಿರುಗುತ್ತೆ ನಾನೇ ಕೇಳಿದ್ದೆ. ನೆನಪಿರ್ಬೇಕು. ಅದಕ್ಕೆ ನಾನು ಬಹುತೇಕ ಮಾಧ್ಯಮಗಳನ್ನ ಪದ ಅದಕ್ಕೆ ಬಳಸ್ತಾ ಇದ್ದೀನಿ. ನೋಡ್ರಿ, ಅದು ಅಂಡರ್ ಕರೆಂಟ್ ಥರ. ಯಾವತ್ತೂ ಸಹ ಆ್ಯಂಟಿ ಇನ್ಕಂಬನ್ಸಿ ಅದು ಒಂದು ಸಲ ಸ್ಟಾರ್ಟ್ ಆದರೆ ನಿಮಗೆ ಅದು ಎಲ್ಲೆಲ್ಲೂ ಹೋಗುತ್ತೆ. ಯಾಕೆಂದರೆ ನೀವು ಮೋದಿ ವೇವು ಇವತ್ತು ಕರ್ನಾಟಕ ಜನ ತಿರಸ್ಕಾರ ಮಾಡಿದ್ದಾರೆ ಅಂದರೆ ದೇಶದಲ್ಲಿ ಯಾಕೆ ತಿರಸ್ಕಾರ ಮಾಡಲ್ಲ? ಆ ಆಶಾಭಾವ ಇಟ್ಕೊಂಡೇ ಇವತ್ತು ಬಿಹಾರದಲ್ಲಿ ಆಗಿರ್ತಕ್ಕಂಥ ಘಟಬಂಧನ ಏನಿದೆ ಅದೇ ಅದಕ್ಕೆ ಆಧಾರ. ಸರ್, ನೀವು ಲಾಜಿಕಲಿ ನೀವೇನು ಹೇಳ್ತಿದ್ದೀರಿ ಅದನ್ನ ನಾನು ಔಟ್ರೈಟ್ ಒಪ್ತೀನಿ ಸರ್, ಆಯ್ತಾ, ನೋ ಕಂಡೀಷನ್. ಆದ್ರೆ ಚುನಾವಣೆ ಲಾಜಿಕ್ ಮೇಲೆ ನಡೆಯಲ್ವಲ್ಲ. ನೀವೇನ್ ಹೇಳ್ತಿದ್ದೀರಿ, ನೀವು ನೋಡಿ ಇವತ್ತು 14 ಸ್ಟೇಟ್ಸ್ ದೇಶದ 14 ರಾಜ್ಯಗಳಲ್ಲಿ ವಿರೋಧ ಪಕ್ಷ ಅಂದ್ರೆ BJP ವಿರೋಧ ಪಕ್ಷಗಳ ಆಡಳಿತ ಇರುವಂತದ್ದು. ನೀವು ಇದೀರಿ 2 ಕಡೆ. ಮೋಹನ್ ದಾಸ್ ಅವರೇ, ನಾನು ಕೇಳೋದು ಬರೀ ಮ್ಯಾಥಮೆಟಿಕ್ಸ್ ಅರ್ಥಮೆಟಿಕ್ ಮೂಲಕ ಚುನಾವಣೆ ಗೆಲ್ಲಕ್ಕಾಗೋದಿಲ್ಲ, ಒಂದು ಕೆಮಿಸ್ಟ್ರಿ ಬೇಕು. ಇಲ್ಲ, ನೀವು ಕೆಮಿಸ್ಟ್ರಿ ನಿಮ್ಮಿಬ್ಬರ ಮಧ್ಯನೂ ಬೇಕು. ಮೋಹನ್ ದಾಸ್ ಅವರು ಉತ್ತರ ಕೊಡೋದಕ್ಕೆ ಮುಂಚೆ ಆ ಕೆಮಿಸ್ಟ್ರಿನ ಹೇಳ್ತಾ ಇರ್ತಕ್ಕಂಥದ್ದು ಜನ ತೀರ್ಮಾನ ಮಾಡಿದಾಗ ನಿಮ್ಗೆ ಸಣ್ಣ ಉದಾಹರಣೆ, ನೀವೇ ಹೋಗಿ ಒಂದು ಸ್ಪೆಷಲ್ ಇಂಟರ್ವ್ಯೂ ಮಾಡ್ಕೊಂಬನ್ನಿ ಚಿಕ್ಕಬಳ್ಳಾಪುರ ಶಾಸಕರನ್ನ, ಪ್ರದೀಪ್ ಅವ್ರನ್ನ. ಜನರ ಮನಸ್ಸಿಗೆ ಬಂದಾಗ ಇಡೀ ರಾಜ್ಯದಲ್ಲಿ ನೀವು ಚಿಕ್ಕಬಳ್ಳಾಪುರ ಬಿಟ್ಬಿಡಿ, ಉಡುಪಿನಲ್ಲಿ ಹೋಗಿ ಕೇಳಿದ್ರೆ ಚಿಕ್ಕಬಳ್ಳಾಪುರದ ಏನಾಯಿತು ಅಂತ ಕೇಳ್ತಾ ಇದ್ರು, ಬೆಳಗಾಂಗೆ ಹೋದರೆ ಚಿಕ್ಕಬಳ್ಳಾಪುರದ ಏನಾಯಿತು ಅಂತ ಕೇಳ್ತಾ ಇದ್ರು. ಅಂದರೆ ಅವರ್ಷನ್ ಬಂದಾಗ, ಜನಕ್ಕೆ ಒಂದು ಸಲ ನಿಮ್ಮ ವಿರುದ್ಧವಾದಂಥ ಭಾವನೆ ಬಂದಾಗ ಅದು ಯಾವ ರೀತಿ ಅಂಡರ್ ಕರೆಂಟ್ ಪಾಸ್ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಕೆಮಿಸ್ಟ್ರಿ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಒಂದು ಕಡೆ, ಜನಾಭಿಪ್ರಾಯ ಅನ್ನೋದು ಅಂಡರ್ ಕರೆಂಟು. ಬಹುತೇಕ ಅಮೀನ್ ಮಠ್ ಅವರು ಇಲ್ಲಿದ್ದಾರೆ. 78ರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಯಾರೂ ನಿರೀಕ್ಷೆ ಮಾಡಲಿಲ್ಲ ಕಾಂಗ್ರೆಸ್ ಪಾರ್ಟಿ ಸೋಲುತ್ತೆ, ಇಂದಿರಾ ಗಾಂಧಿ ಸೋಲ್ತಾರೆ, ರಾಯ್ಬರೇಲಿ ಸೋಲ್ತಾರೆ, ಸಂಜಯ್ ಗಾಂಧಿ ಸೋಲ್ತಾರೆ, ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ನಿಮಗೆ ಅಂಡರ್ ಕರೆಂಟ್ ಅದು ಇದೆಯಲ್ಲ, ಅದು ಎಲ್ಲ ಸಂದರ್ಭದಲ್ಲಿ ಮತದಾರರನ್ನ ಜಾಗೃತವಾಗಿಟ್ಟಿರುತ್ತೆ. ಅವರು ಒಂದು ತೀರ್ಮಾನ ತಗೊಂಡ್ರೆ ಆ ತೀರ್ಮಾನದ ವಿರುದ್ಧ ಎಲ್ಲರೂ ಹೊರಟೋಗ್ತಾರೆ. ಹಾಗಾಗಿ ಚುನಾವಣೆಗೆ ಪ್ರಯತ್ನ ಪಡಬೇಕು, ಅದು ಒಂದು ಕಡೆ. ಸೊ ನಿಮ್ಮ ಕೆಮಿಸ್ಟ್ರಿ ಎಲ್ಲದೂ ಜನಗಳ ಪಲ್ಸ್ ಮೇಲೆ ನಿಂತಿರುತ್ತೆ ಅಂದ್ರೆ ಅಷ್ಟೇ. ನನ್ನ ಆಯ್ತು. ಮೋಹನ್ ದಾಸ್ ಅವರೇ, ನಿಮಗೆ ಲೋಕಲ್ ಆಗಿ ಯು ವಾಂಟ್ ಕಾಂಗ್ರೆಸ್ ಸಪೋರ್ಟ್, ನ್ಯಾಷನಲಿ ನೀವು ಹೇಳ್ತಿದ್ದೀರಿ ನಾವು ಒಂದಾಗೋಣ ಅಂತ. ಆದರೆ ಇಲ್ಲಿ ನಿಮಗೆ ಸಪೋರ್ಟ್ ಸಿಗಲಿಲ್ಲ ಅಂದರೆ ಅಲ್ಲಿ ನೀವು ಒಂದಾಗುವಂಥದ್ದು ಸಾಧ್ಯತೆಗಳು ಕಡಿಮೆ. ನೀವು ಅಲ್ಲಿ ಒಂದಾಗ್ಬಿಟ್ರೆ ಪಂಜಾಬ್ನಲ್ಲಿ ಏನಾಗುತ್ತೆ ಅನ್ನೋದು ನಿಮ್ಮ ಚಿಂತೆ. ಡೆಲ್ಲಿನಲ್ಲಿ ಟುಡೇ ದ ಕಾಂಗ್ರೆಸ್ ಇಸ್ ನಾಟ್ ಆನ್ ಅ ವೆರಿ ಸ್ಟ್ರಾಂಗ್ ವಿಕೆಟ್, ಒಪ್ಪೋಣ. ಅಲ್ಲಿ ನಿಮ್ಮ ವೈರತ್ವ ಇರೋದು, ಕಾಂಪಿಟೇಷನ್ ಇರೋದು BJP ಜೊತೆ, ಒಪ್ಪೋಣ. ಪಂಜಾಬ್ನಲ್ಲಿ ಅದೇ ಇಲ್ವಲ್ಲ. ನಾನು ಅದಕ್ಕೆ ಕೇಳಿದೆ, ರಾಷ್ಟ್ರೀಯ ಮಟ್ಟದ ಮೈತ್ರಿಯ ಪ್ರಾದೇಶಿಕ ಪರಿಣಾಮಗಳೇನು ಪ್ಲೀಸ್? ಇವತ್ತು ನಮ್ಮ ಸ್ನೇಹಿತರು ಅಣ್ಣವರು ಹೇಳಿದ್ರು ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತ, ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಯಾವ ಥರ ಒಂದು ಡೆಮೋಕ್ರಸಿಯಲ್ಲಿ ಯಾರ್ಯಾರಿಗೆ ಯಾವ ಥರ ಜನ ಅವಕಾಶ ಕೊಟ್ಟಿದ್ದಾರೆ ಅಂಥೇಳಿ. ಇವತ್ತು ದಿಲ್ಲಿಯಲ್ಲಿ ಬಂದಿರೋ ಒಂದು ಆರ್ಡಿನೆನ್ಸ್ ಏನಿದೆ, ಈ ಮೋದಿ ಸರ್ಕಾರ ಆರ್ಡಿನೆನ್ಸ್ ಏನು ತೊಗೊಂಡ್ಬಂದಿದೆ, ಆ ಡೆಮೋಕ್ರಸಿಯನ್ನು ಕಿತ್ತು ಬಿಸಾಕೋ ಥರ ಮಾಡ್ತಾ ಇರೋ ಒಂದು ಆರ್ಡಿನೆನ್ಸು. ಇವತ್ತು ದಿಲ್ಲಿ ಒಪ್ಕೊಳ್ಳೋಣ, ನಾಳೆ ಅದು ಕರ್ನಾಟಕಕ್ಕೂ ಬರ್ಬೋದು, ಬೇರೆಯವ್ರಿಗೂ ಬರ್ಬೋದು. ಎಷ್ಟೊತ್ತು ಬೇಕಾಗುತ್ತೆ ಕೇಂದ್ರ ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ನಾವು ಸಂಪೂರ್ಣ ಅಧಿಕಾರ ಕೊಡ್ತಾ ಇದೀವಿ ಅಂತ ಆರ್ಡಿನೆನ್ಸ್ ತರಕ್ಕೆ ಎಷ್ಟೊತ್ತು ಬೇಕಾಗುತ್ತೆ? ಸೊ ಇವರು ಆ ಮುಂದಿನ ಪರಿಸ್ಥಿತಿಗಳು ಯಾವ ಥರ ಇರುತ್ತೆ ಅನ್ನೋದು ಅರ್ಥ ಮಾಡ್ಕೊತಾ ಇಲ್ಲ. ಆ ಬ್ಯೂಟಿ ಆಫ್ ಡೆಮೋಕ್ರಸಿ ಮುಂದೆನೂ ತಲಾಂತರವಾಗಿ ಉಳಿಬೇಕು ಅಂದರೆ ಇವತ್ತು ಆರ್ಡಿನೆನ್ಸ್ನ ಸ್ಟಾಪ್ ಮಾಡಲೇಬೇಕು. ಎಲ್ಲ ವಿರೋಧ ಪಕ್ಷಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ಸು ಒಂದಾದರೆ ಆ ಒಂದು ಆರ್ಡಿನೆನ್ಸ್ನ ರಾಜ್ಯಸಭೆಯಲ್ಲಿ ನಾವು ನಿಲ್ಲಿಸ್ಬೋದು ಅಂತ ಮನದಟ್ಟು ಮಾಡಿದೀವಿ ಕಾಂಗ್ರೆಸ್ ಅವರಿಗೆ. ಸೊ ಇವತ್ತು ಡೆಮೋಕ್ರಸಿನ ಇವತ್ತು ಉಳಿಸ್ಬೇಕು ಅಂದರೆ ಕಾಂಗ್ರೆಸ್ ಆಗಿರಲಿ, ಬೇರೆ ಬೇರೆ ಪಕ್ಷಗಳಾಗಿರಲಿ, ನಮ್ಮ ಸಂವಿಧಾನದ ಮೇಲೆ ಒಂದಿಷ್ಟಾದರೂ ಗೌರವ ಇತ್ತಂದರೆ
ಆರ್ಡಿನೆನ್ಸ್ ನ ಸಪೋರ್ಟ್ ಮಾಡಬೇಕು. ಆ ಲೋಕಸಭಾ ಚುನಾವಣೆಗಿಂತ ಮುಂಚೆ ಡೆಮಾಕ್ರಸಿ ಉಳಿಸೋದು ತುಂಬಾ ದೂರದ ಮಾತು ದಾಸರಿ ಅವರೇ. ಸದ್ಯಕ್ಕೆ ನಿಮ್ ಸರ್ಕಾರದ ಸಾವರಿಂಟಿಯನ್ನು ಉಳಿಸ್ಬೇಕಲ್ಲ. ಇವಾಗ ಅದನ್ನ ನಾನು ಕೇಳ್ತಾ ಇರೋದು. ಈಗ ಬ್ಯೂರೋಕ್ರಸಿ ಬಗ್ಗೆ ನೀವು ಮಾತನಾಡಿದ್ರೆ ಅಜಯ್ ಮಾಕೆನ್ ಅವ್ರು ಹೇಳಿದ್ದಾರೆ, ಅಂಬೇಡ್ಕರ್ ಅವ್ರು ಹೇಳಿದಂತದ್ದು ಇದು, ನೆಹರು ಅವ್ರು ಒಪ್ಪದಂತದ್ದು ಇದು. ಯು ಥಿಂಕ್ ದೇ ವಿಲ್ ಗೋ ಅಗೇನ್ಸ್ಟ್? ಆ ಥರ ಯಾವುದು ಇರಲಿಲ್ಲ. ಇದೇ ಶೀಲಾ ದೀಕ್ಷಿತ್ ಅವ್ರು ಇರಬೇಕಾದಾಗ ಅಲ್ಲಿ ACB ಸ್ಟೇಟ್ ಗೌರ್ಮೆಂಟ್ ಕೆಳಗಡೆ ಇತ್ತು. ಆ ಕಾಂಗ್ರೆಸ್ ಸರ್ಕಾರ ಹೋಯ್ತು, ನಮ್ಮ ಸರ್ಕಾರ ಬಂತು, ಮೋದಿ ಸರ್ಕಾರ ಮೇಲಿತ್ತು. ಯಾಕೆ ACBನ ತೆಗೆದುಕೊಂಡ್ರು? ಯಾಕೆ ಇವತ್ತು ರಾಜ್ಯಪಾಲರು ಪ್ರತಿಯೊಂದು ವಿಷಯದಲ್ಲೂ ಮಧ್ಯಸ್ಥಿಕೆ ವಹಿಸಿ ಇದು ನನ್ನ ಅಧಿಕಾರ ಅಂತೇಳಿ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತಾರೆ? ಇವಾಗ ಒಂದು ಕೋರ್ಟಲ್ಲಿ ಒಂದು ವಿಷಯ ಹೋಗುತ್ತಂದ್ರೆ 4-5 ವರ್ಷ ಅಧಿಕಾರ ಅಲ್ಲಿ ನಿಂತು ಹೋಗುತ್ತೆ. ಆ ಥರ ಮಾಡಿದ್ದಾರೆ. ನಾವು ಓಕೆ, ಅದನ್ನ ಬಿಟ್ಬಿಡೋಣ ಒಂದು ಕಡೆಗೆ. ಆರ್ಡಿನೆನ್ಸ್ನ ಇವತ್ತು ಕಾಂಗ್ರೆಸ್ ಸಪೋರ್ಟ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ ಅವ್ರಿಗೆ. ಇವತ್ತು ದೇಶನ ಉಳಿಸ್ಬೇಕು ಅಂದರೆ ಇದನ್ನ ಸೆಮಿಫೈನಲ್ ಅನ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ. ಇವತ್ತು ಒಕ್ಕೂಟ ವ್ಯವಸ್ಥೆ ಅಂತ ಏನು ಮಾತಾಡ್ತಾ ಇದ್ದೀವಿ, ಅದೊಂದು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುವಂಥ ಒಂದು ಆರ್ಡಿನೆನ್ಸ್ ಅದು. ಇವತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ಇವತ್ತು ನಾವು GST ಪ್ರಾಬ್ಲಮ್ ನೋಡ್ತಾ ಇದೀವಿ. ಪ್ರತಿಯೊಂದು ಪ್ರಾಬ್ಲಮ್ ರಾಜ್ಯ ಸರ್ಕಾರಗಳು ಇವತ್ತು ಯಾವ ತರ ಫೇಸ್ ಮಾಡ್ತದೆ ಅಂತ ನೋಡ್ತಾ ಇದೀವಲ್ಲ. ನೀವೇ ಹೇಳಿ, 24ರಲ್ಲಿ ನಾವು ಒಂದಾಗ್ಬಿಡೋಣ, 27ರಲ್ಲಿ ಮತ್ತೆ ಹೊಡೆದಾಡೋಣ ಅಂದ್ರೆ ಈ ರಾಜ್ಯ ಸ್ಥಿರತೆ ಬಗ್ಗೆನೇ ಪ್ರಶ್ನೆ ನೋಡಿ. ಒಂದು ರಾಜ್ಯದಲ್ಲಿ ಯಾವುದೇ ರಾಜ್ಯ ಆಗಿರ್ಲಿ, ನಾನು ಪಂಜಾಬ್ ಎಕ್ಸಾಂಪಲ್ ತಗೊಂಡು ಹೇಳ್ತಾ ಇರೋದು, ನಾನು ಪಂಜಾಬ್ ಆಗಿರ್ಲಿ, ಡೆಲ್ಲಿ ಆಗಿರ್ಲಿ, ಕರ್ನಾಟಕ ಆಗಿರ್ಲಿ, ಒಂದು ಸರಿಗೆ BJP ಬರ್ಬೋದು, ಕಾಂಗ್ರೆಸ್ ಬರ್ಬೋದು, ಆಮ್ ಆದ್ಮಿ ಪಾರ್ಟಿ ಬರ್ಬೋದು, ಬೇರೆ ಬೇರೆ ಪಾರ್ಟಿ ಬರ್ಬೋದು. ಪಾರ್ಟಿಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಅಧಿಕಾರಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ದೇಶ ಒಂದೇ ಅಲ್ವಾ? ಇವತ್ತು ದೇಶ ಉಳಿಬೇಕು ಅಂದ್ರೆ 2024ರಲ್ಲಿ ಈ ಮೋದಿ ಅಮಿತ್ ಶಾ ಅನ್ನೋ ಒಂದು ಏನು ದೇಶನ ಹಾಳು ಮಾಡಕ್ ಹೊರಟಿದ್ದಾರೆ, ಅವರನ್ನ ಅಧಿಕಾರದಿಂದ ಕಿತ್ತೊಗಿಬೇಕು. ಅದು ಯಾವತ್ತಿನವರೆಗೂ ವಿರೋಧ ಪಕ್ಷಗಳಿಗೆ ಮನದಟ್ಟಾಗಲ್ವೋ ಪರಿಸ್ಥಿತಿ ಅದೇ ರೀತಿ ಇರುತ್ತೆ. ನಾವಿನ್ನೂ ಆಶಾವಾದಿಗಳು. ಕಾಂಗ್ರೆಸ್ ಅವರು ಈ ಒಂದು ಆರ್ಡಿನೆನ್ಸ್ ನ ಒಪ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಇನ್ನೂ ಇದೆ. ಇವತ್ತಿನ ಒಂದು ಏನ್ ಮೀಟಿಂಗ್ ಆಯ್ತು, ಒಂದು ಆಪೋಸಿಷನ್ ಪಾರ್ಟೀಸ್ ಮೀಟಿಂಗು ಇವತ್ತು ಬೇಕೇ ಬೇಕಾಗಿದೆ. ಈ ದೇಶದಲ್ಲಿ ಇವತ್ತು ದೇಶನ ಉಳಿಸೋದಕ್ಕೋಸ್ಕರ ಅದನ್ನು 2024ರಲ್ಲಿ ಎಲ್ಲರೂ ಒಂದಾಗಿ ಈ ಒಂದು ಚುನಾವಣೆ ನಿಲ್ಲಬೇಕಾಗಿದೆ. ಈರಣ್ಣ ಕನ್ನಡಿ ಅವರೇ, ನಿಮ್ ಸಹನೆ ಇರಲಿ. ಬಂದೆ 2 ಮಿನಿಟ್ಸ್ ಅಲ್ಲಿ ನಿಮ್ಮ ಬಳಿ ಬಂದೆ. ಚರಣ್ ಗೌಡ್ರು, ಏನಾಗಿತ್ತು ಅಂದ್ರೆ ಇಂಥದ್ದೇ ಒಂದು ರಂಗದ ಫಲಾನುಭವಿ ದೇವೇಗೌಡರು. ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಕರ್ನಾಟಕದಿಂದ ಪ್ರಧಾನಮಂತ್ರಿ ಆದ್ರು. ಹತ್ರ 11 ತಿಂಗಳು ಪ್ರಧಾನಮಂತ್ರಿಯಾಗಿ ಈ ದೇಶಕ್ಕೆ ಸೇವೆ ಮಾಡಿದ್ದಾರೆ. ಅವತ್ತಿನ ದಿನ ಕೂಡ ಎಂಥ ಪರಿಸ್ಥಿತಿನಲ್ಲಿ ಆದ್ರು ದೇವೇಗೌಡರು. ಜ್ಯೋತಿ ಬಾಸು ನನಗೆ ಸವಾಸನೇ ಬೇಡ ಅಂದ್ರು. ಸವಾಸನೇ ಬೇಡ, ನನಗೆ PM ಆಗಲ್ಲ ನಾನು ಅಂದ್ರು. VP ಸಿಂಗ್ ಹೇಳಿದ್ರು ನನಗೂ ಸವಾಸ ಬೇಡ. ಇಲ್ಲಿ ಕರುಣಾನಿಧಿ ಹೇಳಿದ್ರು, NTR ಹೇಳಿದ್ರು, ಚಂದ್ರಬಾಬು ನಾಯ್ಡು ಹೇಳಿದ್ರು ಅವತ್ತು ನಮ್ಗೆ ಯಾರಿಗೂ ಬೇಡ ಅಂತ. ಅವ್ರು ದೇವೇಗೌಡರು ಸಾಹಸ ಮಾಡಿ ಛಲ ತೋರಿಸಿ ಇವ್ರಿಗೆ PM ಆದರು. ಆದರೆ ಇವತ್ತು ಪರಿಸ್ಥಿತಿ ಹಂಗಿಲ್ಲ. ಇವತ್ತು ಮಮತಾ ಅವ್ರಿಗೂ ಆಕಾಂಕ್ಷೆ ಇದೆ, JDUವಿನ ನಿತೀಶ್ ಕುಮಾರ್ ಅವ್ರಿಗೆ ಆಕಾಂಕ್ಷೆ ಇದೆ. ಈ ರಂಗದಿಂದ ಸದ್ಯದ ಪರಿಸ್ಥಿತಿಗೆ ಹೊರಗೆ ಉಳ್ಕೊಂಡಿದ್ದಾರೆ KCR, ಅವ್ರಿಗೂ ಆಕಾಂಕ್ಷೆ ಇದೆ. ಇಂಥ ಸಂದರ್ಭದಲ್ಲಿ ನೀವು ದೂರ ಉಳಿದಿದ್ದೀರಿ. ಇದನ್ನ ಹೆಂಗೆ ನೋಡಬೇಕು? ಒಂದು, ನಿಮ್ಮ ಪಕ್ಷದ ನಿಲುವೇನಾಗಿದೆ? ಇನ್ನೊಂದು, ನಮಗೇನು ಇನ್ವಿಟೇಷನ್ ಇದ್ದಿಲ್ಲ ಸರ್. ನಂಬರ್ 1, ಪಾಟ್ನಾ ಇವತ್ತೇನು ಇದು ನಡೀತು, ನಮಗೇನು ಇನ್ವಿಟೇಷನ್ ಇಲ್ಲ. ಆಮೇಲೆ ಮಾತಿಗೆ ಮುಂಚೆ ಎಲ್ಲ ಜಾತ್ಯತೀತ ಪಕ್ಷಗಳು ಅಂತಾರೆ. ಎಲ್ಲರೂ BJP ಜೊತೆ, ಅಮೀನ್ ಮಠ್ ಅವ್ರು ಹೇಳ್ದಂಗೆ ಎಲ್ಲ BJP ಜೊತೆ ಆಲ್ರೆಡಿ ಒಂದಲ್ಲ ಒಂದು ಮಾಡಿದ್ದಾರೆ. ಕಾಂಗ್ರೆಸ್ ಹೊರತುಪಡಿಸಿ ನಾವು BJP ಜೊತೆ ಎಲ್ಲ ಅಂದರೆ ಅವ್ರು ಶಿವಸೇನೆ ಜೊತೆ ಅವ್ರೂ ಅಧಿಕಾರ ಮಾಡಿ ಗೊತ್ತಾಯ್ತು. ಆಮೇಲೆ AAP ಅವ್ರು ಹೇಳ್ತಾರೆ ನಾವೆಲ್ಲ ಒಂದಾಗಬೇಕು ಕಾಂಗ್ರೆಸ್ನ ಅಂತ. ಈ ದೇಶದ ಕಾಂಗ್ರೆಸ್ನ ವಿರುದ್ಧ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ ಅಣ್ಣಾ ಹಜಾರೆ ಮೂಮೆಂಟ್ನಲ್ಲಿ ಬಹುಪಾಲು ಸಿಂಹಪಾಲು ತಗೊಂಡಿದ್ದವರು ಕೇಜ್ರಿವಾಲ್ ಸಾಹೇಬರು ಇವತ್ತು ತಿರ್ಗಾ ಕಾಂಗ್ರೆಸ್ ಜೊತೆ ಹೋಗೋಣ ಅಂತ ಹೊರಟಿದ್ದಾರೆ. ಎಲ್ಲ ಹಾಸ್ಯಾಸ್ಪದಗಳು. ಈ ದೇಶದ ವಿರುದ್ಧ, ಈ ದೇಶದಲ್ಲಿ ಯಾರ ವಿರುದ್ಧ ಪಕ್ಷಗಳು ಶುರುವಾಯಿತು, ಯಾರ ವಿರುದ್ಧ ಹೋರಾಟಗಳು ಶುರುವಾಯಿತು, ಯಾರ ಹಿಟ್ಲರ್ ಆಡಳಿತ ವಿರುದ್ಧ ಈ ಪಕ್ಷಗಳೆಲ್ಲ ಸೃಷ್ಟಿಗಳಾಯಿತು. ತೆಲಂಗಾಣ ಯಾರ ವಿರುದ್ಧ ಇದೆ ಇವತ್ತು, TRS ಯಾರ ವಿರುದ್ಧ ಇದೆ, ಚಂದ್ರಬಾಬು ನಾಯ್ಡು ಯಾರ ವಿರುದ್ಧ ಇದ್ದಾರೆ, ಕರುಣಾನಿಧಿಗೆ ಎಂತೆಂಥ ರೈಡ್ಗಳು ಮಾಡಿ ಎಷ್ಟೆಷ್ಟು ದಿನ ಜೈಲುಗಳಿಗೆ ಹಾಕಿದ್ರು. ಯಾರ ವಿರುದ್ಧ ಈ ಎಲ್ಲ ಪ್ರಾದೇಶಿಕ ಪಕ್ಷಗಳು ಹುಟ್ಟಿದ್ದು ಯಾರ ವಿರುದ್ಧ ಸರ್? ಇವತ್ತೆಲ್ಲರೂ ಹೋಗ್ಬಿಟ್ಟು ಅವ್ರ ವಿರುದ್ಧ ಅವ್ರ ಜೊತೆಲಿ ಸೇರಿಕೊಂಡು ನಾವು ಪ್ರಜಾಪ್ರಭುತ್ವ ಉಳಿಸಿ. ಯಾವ ಪ್ರಜಾಪ್ರಭುತ್ವ? ಎಮರ್ಜೆನ್ಸಿ ಈ ದೇಶಕ್ಕೆ ಕೊಟ್ಟವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡೋಂಥ ಪ್ರಜಾಪ್ರಭುತ್ವ ಉಳಿಸ್ಬೇಕಾ? ನಾನು ಹೇಳೋದೇನೆಂದರೆ, ಕಾಂಗ್ರೆಸ್ ಪಕ್ಷ ಹೊರತುಪಡಿಸಿ ನೀವೆಲ್ಲ ಮೀಟಿಂಗ್ ಮಾಡಿದಿದ್ರೆ ಒಂದು ಮೀನಿಂಗ್ ಇತ್ತು. ಆಮೇಲೆ ನೀವು ತೃತೀಯ ರಂಗ ಕರೆಕ್ಟ್, ತೃತೀಯ ರಂಗನೋ ನ್ಯಾಷನಲ್ ಪರ್ಯಾಯ ರಂಗನ ನೀವು ಕಾಂಗ್ರೆಸ್ನ ಇಟ್ಕೊಂಡು ಕಾಂಗ್ರೆಸ್ನವ್ರಿಗೆ ನೀವು ಭಾರತ್ ಜೋಡೋ ಯಾತ್ರೆ ಮಾಡಬೇಕಾದ್ರೆ ಲಾಸ್ಟಲ್ಲಿ ನೀವು ಸ್ಕ್ರೀಸಿಗೆ ಬರಬೇಕಾದ್ರೆ ಎಲ್ಲರನ್ನೂ ಕರೀತಾರೆ, ಜೋಡೋ ಯಾತ್ರೆಗೆ ಬನ್ನಿ ಎಲ್ಲರೂ ಅಂತ ಹೇಳಬೇಕಾಗಿತ್ತು.
ಜೋಡೋ ಯಾತ್ರೆ ಇಲ್ಲಿಂದನೇ ಅಲ್ಲಿವರೆಗೂ ನಡೆದ್ರಲ್ಲ. ಅವತ್ತು ಜೋಡೋ ಯಾತ್ರೆಯಲ್ಲಿ ಎಲ್ಲ ಪಕ್ಷಗಳು, ಎಲ್ಲ ಜಾತ್ಯತೀತವಾದಿಗಳು ಅಥವಾ ಎಲ್ಲ ಮೋದಿ ವಿರೋಧಿಗಳು, BJP ವಿರೋಧಿಗಳು, ಜಾತ್ಯತೀತವಾದನ ಪ್ರತಿಪಾದಿಸೋರೆಲ್ಲ ಜೊತೆಲಿ ನಡೆಯೋಣ ಅಂತ ಕರಿಬೇಕಾಗಿತ್ತಲ್ಲ. ನೀವು ಲಾಸ್ಟಲ್ಲಿ ಮಾಡಬೇಕಾದ್ರೆ ಅಲ್ಲಿ ಬನ್ನಿ ಲಾಸ್ಟಲ್ಲಿ ಅಂತ ಅಂದರೆ, ನಾನು ಹೇಳೋದು ಏನಂದರೆ, ನೀವು ಯಾವುದೇ ತೃತೀಯ ರಂಗ ಮಾಡಿ ಇನ್ನೊಂದು ರಂಗ ಮಾಡಿ ಸರ್, ಎರಡು ನ್ಯಾಷನಲ್ ಪಾರ್ಟಿಗಳೇನಿದೆ ನೋಡಿ ಸರ್, ನೆಹರು ಆಡಳಿತನ ಇದು ವಾಜಪೇಯಿಲಿ ನೋಡಿದ್ವಿ, ಇಂದಿರಾ ಗಾಂಧಿ ಆಡಳಿತನ ಮೋದಿಯಲ್ಲಿ ನೋಡ್ತಾ ಇದ್ದೀವಿ. ಏನು ಡಿಫ್ರೆನ್ಸ್ ಸರ್? ಈ ನ್ಯಾಷನಲ್ ಪಾರ್ಟಿಗಳಿಗೆ ಏನು ಡಿಫ್ರೆನ್ಸ್ ಇದೆ ಎರಡಕ್ಕೂ? ಯಾರ ಜೊತೆ ಕೈ ಜೋಡಿಸ್ಬೇಕು? ಯಾರ ಜೊತೆ ಇವತ್ತು ಕೈ ಜೋಡಿಸ್ಬೇಕು ಹೇಳಿ ನೋಡೋಣ. ನ್ಯಾಷನಲ್ ಪಾರ್ಟಿಯಾಗಿ ಕಾಂಗ್ರೆಸ್ ಏನೋ ಹೊಗಳ್ಕೊತ ಆಯಿತು, ನಾನು ಹಿಂಗೆ ಮಾಡಿಬಿಡಿ, ಈ ದೇಶದಲ್ಲಿ ಬೇರೆ ಏನೆಲ್ಲ ಮಾಡಿದ್ದೀರಾ ನೀವು 55 ವರ್ಷ, ನೀವು ಎಲ್ಲ ಯಾವ ಪಕ್ಷಗಳನ್ನ ಪ್ರಾದೇಶಿಕ ಪಕ್ಷಗಳನ್ನ ಇವತ್ತು ಅವರು ದೆಹಲಿಯಲ್ಲಿ ನಡೆಸೋಕ್ಕಾಗೋದಿಲ್ಲ ಅಂತಾರಲ್ಲ, ಅಂಥ ಉಸಿರುಕಟ್ಟ ವಾತಾವರಣ ಜನತಾ ಸರ್ಕಾರಗಳಿಗೆ ಎಷ್ಟೋ ಆಗಿದೆ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ. ರಾತ್ರಿ ರಾಷ್ಟ್ರಪತಿ ಆಡಳಿಕೆ ಬಂದಿರೋದು ನಾವು ನೋಡಿದ್ದೀವಿ. ಹಾಗಾಗಿ ಎರಡೂ ರಾಷ್ಟ್ರ ಪಕ್ಷಗಳು ಒಂದೇ ಗುಣ, ಅವು ಏನು ಚೇಂಜ್ ಆಗಲ್ಲ. ಇವತ್ತು ಅಧಿಕಾರ ಇಲ್ಲ, ನಿಮ್ಮ ಹಿಂದೆ ಬಂದು ಸುತ್ತೋಡಿತಾ ಇದ್ದಾರೆ ಅಷ್ಟೇ. ಪಾರ್ಲಿಮೆಂಟಲ್ಲಿ ಸೂಟ್ ಕೇಸ್ ಇಟ್ಕೊಂಡು ಹಣ ತಗೊಂಡು ಫ್ಲೋರ್ ಮೆಜಾರಿಟಿನ ಮಾಡಿದ ಪಾರ್ಟಿ ಯಾವುದು ಅಂತ ನೋಡಿದ್ದೀರಾ? ಇವತ್ತು ನಾವು ಹೇಳ್ತೀವಿ, ಆಯಿತು ಸರ್ ಇಲ್ಲಿ ಹೊರಟಿದಾರಲ್ಲ, ನಾವೆಲ್ಲ ಒಂದಾಗ್ಬಿಡೋಣ ಅಂತ, ನಾವೆಲ್ಲ ಒಂದಾಗಿ ಯಾರ ವಿರುದ್ಧ ಒಂದಾಗೋಣ ಅಂತ, BJP ವಿರುದ್ಧ ಅಂತ. ಅಲ್ಲೇ ಪ್ರಶ್ನೆ ಇನ್ನೊಂದಿರೋದು ಚರಣ್ ಗೌಡ್ರೆ, ವಿರುದ್ಧ ಒಂದಾಗೋದಕ್ಕೆ ಸುಮಾರು ಕಾರಣ ಇದೆ ಅಲ್ಲಿ, ಇನ್ಕ್ಲೂಡಿಂಗ್ ಮೋದಿ. ಆದ್ರೆ ಯಾರ ಪರ ಒಂದಾಗ್ತಿದೆ ನಾನು ಅದಕ್ಕೆ ಕೇಳಿದೆ, ಇಸ್ ದಿಸ್ ಮೋರ್ ಮ್ಯಾಥಮ್ಯಾಟಿಕಲ್ ದ್ಯಾನ್ ಐಡಿಯಾಲಜಿಕಲ್? ಸೈದ್ಧಾಂತಿಕ ಮೈತ್ರಿಕಿನ್ನ ಇದು ನನ್ ದುಶ್ಮನ್ ಅವರು, ನಿಮ್ ದುಶ್ಮನ್ ಅವರು, ದುಶ್ಮನ್ ಕಾ ದುಶ್ಮನ್ ದೋಸ್ತ್ ನಾವು ಒಂದಾಗ್ಬಿಡೋಣ. ಆದ್ರೆ ನಿಮ್ಮ ನಡುವೆ ಇರುವಂತ ಸಂಬಂಧದ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ನಾವು ಯಾವತ್ತೋ ಒಂದಿನ BJP ಜೊತೆ ಹೋದ್ವಿ, ಓಕೆ, BJP ಇಲ್ಲಿ ಬಂತು. ಕಮ್ಯುನಿಸ್ಟ್ನ ನೀವು ಎಷ್ಟು ವಿರೋಧ ಮಾಡ್ತಾ ಇದ್ದೀರಾ? ಕಮ್ಯುನಿಸ್ಟ್ ಜೊತೆ ಇಲ್ವಾ ನೀವು? ಶಿವಸೇನೆಗೂ BJPಗೆ ಏನು ಡಿಫ್ರೆನ್ಸ್ ಇದೆ ಸರ್? ಐಡಿಯಾಲಜಿಕಲಿ ವಾಟ್ ಇಸ್ ದ ಡಿಫ್ರೆನ್ಸ್? ಶಿವಸೇನೆ ಜೊತೆ ಅಧಿಕಾರಕ್ಕೆ ಹೋಗ್ಲಿಲ್ವಾ? ಅದು 3ನೇ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ಸಪೋರ್ಟ್ ಮಾಡಲಿಲ್ವ ಶಿವಸೇನೆಗೆ? ಮತ್ತು ಎಲ್ಲಿಂದ ಜಾತ್ಯತೀತವಾಗಿ ನೀವು ಹೊರತುಪಡಿಸಿ ನೀವು ಜಾತ್ಯತೀತದ ಬಗ್ಗೆ ಮಾತಾಡ್ತೀರಾ? ಈಗ ಅಲ್ಪಸಂಖ್ಯಾತರೆಲ್ಲ ಯಾಕೆ ಸರ್ ಅಲ್ಪಸಂಖ್ಯಾತರು ಎಲ್ಲಿ ಈ ದೇಶದಲ್ಲಿ ಯಾವ ರಾಜ್ಯದಲ್ಲಿ, ಕರ್ನಾಟಕ ಹೊರತುಪಡಿಸಿ ಯಾವ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಓಟ್ ಹಾಕ್ತಾ ಇದ್ದಾರೆ ಹೇಳಿ ನೋಡಿ ಸರ್. ಜಿನ್ನಾನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಪ್ರಸಂಗ ಬಂದಾಗ ಈ ದೇಶನ 2 ಭಾಗ ಮಾಡ್ತೀರಾ. ಬಾಬರಿ ಮಸೀದಿ ನಿಮ್ಮ ಆಡಳಿತ ನಡಿಬೇಕಾದ್ರೆ ಬಾಬರಿ ಮಸೀದಿ ಉಳ್ಳೋಗುತ್ತೆ. ಇನ್ನೂ ಮುಸಲ್ಮಾನರನ್ನ ಪಂಚರ್ ಹಾಕೋದು, ಸ್ಕ್ರಾಪ್ ತಗೊಳೋದು ಅದೇ ಸ್ಟೇಟಸಲ್ಲಿ ಇಟ್ಟಿದ್ದೀರಾ. ಅಲ್ಪಸಂಖ್ಯಾತರು ನಮ್ಗೆ ಓಟ್ ಹಾಕ್ತಾರೆ. ಕರ್ನಾಟಕದಲ್ಲಿ ನಿಮಗೆ ಬಂದಿದೆ 79ರಿಂದ ನಿಮಗೆ ಕರ್ನಾಟಕ ಏನು ಕೊಟ್ಟಿದೆ, ಕರ್ನಾಟಕದಲ್ಲಿ ಈ ವರ್ಷ ಆಡಳಿತ ನಡೆದಿದ್ದು ನೆಕ್ಸ್ಟ್ ವರ್ಷ ಇರಲ್ಲ, ಅದಕ್ಕೋಸ್ಕರ ನಿಮಗೆ ಬಂದಿದೆ. ಇದನ್ನೇ ಈ ದೇಶದ ಒಂದು ದೊಡ್ಡ ಮಾಡೆಲ್ ಆಗಿಬಿಟ್ಟು ನಾವು ಅಲ್ಲಿ ಲೋಕಸಭೆಯಲ್ಲಿ ಕೂತ್ಕೊಂತೀವಿ ಅನ್ನೋದಾದ್ರೆ ತಪ್ಪಿದೆ. ನೋಡಿ ಸರ್, ಇತಿಹಾಸದಲ್ಲಿ ಸ್ವತಂತ್ರದ ನಂತರ ಯಾವುದೇ ಎಲೆಕ್ಷನ್ನಲ್ಲಿ ಮೆಜಾರಿಟಿ ಹೊಡೆದಿರೋದು ಒಬ್ಬ, ಇಟ್ ಇಸ್ ನಾಟ್ ಒನ್ ಪಾರ್ಟಿ. ನೆಹರು ಹೆಸರಲ್ಲಿ ಎಲೆಕ್ಷನ್ ನಡೆದಿದೆ ಗೆದ್ದಿದ್ದಾರೆ, ಇಂದಿರಾ ಗಾಂಧಿ ಹೆಸರಲ್ಲಿ ನಡೆದಿದೆ ಗೆದ್ದಿದ್ದಾರೆ, ರಾಜೀವ್ ಗಾಂಧಿ ಹೆಸರಲ್ಲಿ ನಡೆದಿದೆ ಗೆದ್ದಿದ್ದಾರೆ. ಒಂದು ಅಫ್ಕೋರ್ಸ್ PV ನರಸಿಂಹರಾವ್ ಅವ್ರದ್ದು ಹೆಸರಿರಲಿಲ್ಲ, ಅದೊಂದು ಎಲೆಕ್ಷನ್ ಇರ್ಬೋದು. ಮೋದಿ ಹೆಸರಲ್ಲಿ ನಡೆದಿದೆ, ವಾಜಪೇಯಿ ಹೆಸರಲ್ಲಿ ನಡೆದಿದೆ. ಸಣ್ಣ ಪುಟ್ಟ ಪ್ರಾದೇಶಿಕ ಪಕ್ಷಗಳು ಯಾವತ್ತೋ ಒಂದು ನ್ಯಾಷನಲ್ ಫ್ರಂಟ್ ಆಗಿ ಬಂದಾಗ ಅಥವಾ ಥರ್ಡ್ ಫ್ರಂಟ್ ಆಗಿ ಬಂದಾಗ ನಡೆದಿರ್ಬೋದು. ಮೆಜಾರಿಟಿ ಆಫ್ ದಿ ನ್ಯಾಷನಲ್ ಎಲೆಕ್ಷನ್ ನಡೆಯೋದು ಒಂದು ವ್ಯಕ್ತಿತ್ವ ಮತ್ತೆ ವ್ಯಕ್ತಿ. ಕೇಳಿದೀನಿ ಸಾಮೂಹಿಕ ನಾಯಕತ್ವದಲ್ಲಿ 18-20 ಪಾರ್ಟಿ ಸೇರ್ಬಿಟ್ಟು ನಾವು ಪ್ರಜಾಪ್ರಭುತ್ವ ಉಳಿಸ್ತೀವಿ, ನಮ್ಗೆ ಓಟ್ ಹಾಕಿ ಅಂದ್ರೆ ಜನ ದಡ್ರಲ್ಲ, ಜನ ಓಟ್ ಹಾಕೋದಿಲ್ಲ. ನಾನು ಇಟ್ ಇಸ್ ನಾಟ್ ದಟ್ ನಾಳೆ ಬೆಳಿಗ್ಗೆ ನೀವು ರಾಹುಲ್ ಗಾಂಧಿನೇ ಪ್ರೊಜೆಕ್ಟ್ ಮಾಡಿ, ರಾಹುಲ್ ಗಾಂಧಿಗೆ ಓಟ್ ಹಾಕೋದಿಲ್ಲ ಅಂತ ಯಾಕೆ ಭಯ ಬೀಳ್ತೀನ ನೀವು? ಪ್ರೊಜೆಕ್ಟ್ ಅಗೇನ್ಸ್ಟ್ ಯಾಕೆ ಮೋದಿ ಅವ್ರಿಗೆ ಏನು ಕಮ್ಮಿ ಇದ್ದಾರೆ ರಾಹುಲ್ ಗಾಂಧಿ ಮಾಡಬೇಕು ಅಲ್ಲ? ಇವ್ರಿಗೇನೋ ಒಂದು ಮಾಧ್ಯಮಗಳಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ ರಾಹುಲ್ ಗಾಂಧಿನ ಸ್ವಲ್ಪ ಕ್ರಿಟಿಸೈಸ್ ಮಾಡಿದ್ರು ಅಂತ ಒಂದೇ ಕಾರಣ ಭಾರತ್ ಜೋಡೋ ಯಾತ್ರೆ ಸೋಲೋ ಯಾತ್ರೆ ಮಾಡಿಸ್ತಿರಲ್ಲ ನೀವು, ಸೋಲೋ ಲೀಡರಲ್ಲಿ. ಇವತ್ತು ಅನೌನ್ಸ್ ಮಾಡಿ ಅಗೇನ್ಸ್ಟ್ ಮೋದಿ ಅಂತ ಅಂತ ಇನ್ನು ಬಂದಿಲ್ಲ. ಬಟ್ ಇವತ್ತಿಗೆ ಖರ್ಗೆ ಅವರ ನೇತೃತ್ವ, ಖರ್ಗೆ ಅವರ ನಾಯಕತ್ವ, ಅದರಲ್ಲೂ ಇದೆ ರಾಜಕೀಯ ಲೆಕ್ಕಾಚಾರ. ಕಾಂಗ್ರೆಸ್ ನೋಡಿ ಸರ್, ಯುದ್ಧಕ್ಕೆ ಮುಂಚೆನೆ ಕಾಂಗ್ರೆಸ್ ಸೋಲ್ತು. ಯಾಕೆ ಅಂತ ಹೇಳ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಮಾಡಿ ಈ ದೇಶದ ಎಲೆಕ್ಷನ್ಗೆ ಹೋಗ್ಬೇಕಾಗಿತ್ತು ಸರ್. ಆಮೇಲೆ ಚುನಾವಣಾ ನಂತರ ಇದು ನೀವು ಮಾತಾಡಬೇಕಾಗಿತ್ತು. ದಟ್ ಮೀನ್ಸ್ ಕಾಂಗ್ರೆಸ್ ಇಸ್ ಬಿನ್ ಸರೆಂಡರ್ಡ್. ನಾವು ಬರೋದಿಲ್ಲ, ನಮ್ಗೆ ಅಧಿಕಾರ ಸಿಗೋದಿಲ್ಲ. ಲೆಕ್ಕಾಚಾರ ಹೇಳ್ತೀನಿ ಕೇಳಿ ಚರಣ್ ಗೌಡ್ರೆ. ಈರಣ್ಣ ಕಡಾಡಿಯವರೇ, ಇಲ್ಲಿ ಪ್ರಶ್ನೆ ಇರೋದು ಇಷ್ಟೇ. 2019ರಲ್ಲಿ 37.7% ಅಷ್ಟೇ ಬಿಜೆಪಿಗೆ ವೋಟ್ ಸಿಕ್ಕಿದ್ದು. ವಾಟ್ ಡಸ್ ದಟ್ ಮೀನ್?
ಇನ್ನ 63% ಜನ ಬಿಜೆಪಿಯ ವಿರುದ್ಧ ವೋಟ್ ಮಾಡಿದ್ದಾರೆ. ಈ 63% 10 ಅಲ್ಲ 20 ಪಕ್ಷದಲ್ಲಿ ಸ್ಪ್ಲಿಟ್ ಆಗಿದೆ ಅಂತಾನೆ ಇಟ್ಕೊಳ್ಳಿ, ಬಟ್ ಸ್ಟಿಲ್ ಇಟ್ ಈಸ್ ಅಗೇನ್ಸ್ಟ್ ಯು ಅಲ್ವಾ? ಅಲ್ಲಿಂದ ಅಲ್ವಾ ಇರೋದು ಆಟ. ಈ 63% ಒಂದಾಗೋದ್ರೆ ನಿಮಗೆ ಎಲ್ಲಿದೆ ಅವಕಾಶ? ಇವತ್ತು 63 ಆಗಿಲ್ಲ, ಹತ್ತತ್ರ 55 ಅಂತೂ ಆಯ್ತಪ್ಪ. ಏನಂತೀರಿ ಈರಣ್ಣ ಕಡಾಡಿಯವರು? ಇಲ್ಲ, ಒಂದು ನಾವು ಗಮನಿಸಿದಂಗೆ ಒಂದು ಕಾಲ ಇತ್ತು, ಕಾಂಗ್ರೆಸ್ ಪಾರ್ಟಿ ಮತ್ತು ಉಳಿದವರೆಲ್ಲ ಒಂದು ಕಡೆ ಎನ್ನುವಂಥದ್ದಿತ್ತು. ಇವತ್ತು ಕಾಲ ಬದಲಾಗಿದೆ, ಬಿಜೆಪಿ ಒಂದು ಕಡೆ ಉಳಿದವರೆಲ್ಲ ಒಂದು ಕಡೆ ಎನ್ನುವಂಥ ಪರಿಸ್ಥಿತಿಗೆ ಇವತ್ತು ಬಂದಿದೆ. ತಾವು ಹೇಳಿದ್ರಿ ನಾವು 37, ಉಳಿದವರೆಲ್ಲ 67%, 63% ಅಂತೇಳಿ. ಆದರೆ ನನಗೆ ಗೊತ್ತಿದ್ದಂಗೆ ದೇಶದ ಪಾರ್ಲಿಮೆಂಟ್ನಲ್ಲಿ ಒಟ್ಟು 39 ಪಾರ್ಟಿಗಳು ರಿಪ್ರೆಸೆಂಟ್ ಮಾಡ್ತಾ ಇದ್ದಾವೆ. ಅದರಲ್ಲಿ ಕೇವಲ ಒಂದೇ ಒಂದು ಸ್ಥಾನ ಹೊಂದಿದಂಥ ಪಾರ್ಟಿಗಳು 16 ಪಾರ್ಟಿಗಳಿದ್ದಾವೆ. ಕೇವಲ 2 ಸ್ಥಾನ ಹೊಂದಿದಂಥ ಪಾರ್ಟಿಗಳು ಸುಮಾರು 4 ಪಾರ್ಟಿಗಳು ಆ ಥರ ಇದ್ದಾವೆ. ಈ ರೀತಿ ಉಳಿದವರೆಲ್ಲ ಸೇರಿ ಅವ್ರದ್ದು ಪರ್ಸೆಂಟೇಜ್ ಎಷ್ಟು ಅಂತ ನಾವು ಲೆಕ್ಕ ಹಾಕಕ್ಕೆ ಹೋದ್ರೆ 44% ಮಾತ್ರ ಅದಾರ ಪಾರ್ಲಿಮೆಂಟ್ನಲ್ಲಿ ರಿಪ್ರೆಸೆಂಟೇಟಿವ್. ಅವ್ರು ಎಲ್ಲ ಪಾರ್ಟಿ ಸೇರಿ 39ರಲ್ಲಿ 38 ಪಾರ್ಟಿನ ಒಂದ್ ಕಡೆ ಇಟ್ಟರೆ 44% ಮಾತ್ರ ಇದೆ. ಬಿಜೆಪಿ ಒಂದೇನೆ 56% ನಾವು ಲೋಕಸಭಾ ಸ್ಥಾನಗಳನ್ನ ಗೆದ್ದಿದ್ದೀವಿ. ಸರ್, ರೆಪ್ರೆಸೆಂಟೇಷನ್ಗೂ ವೋಟ್ ಶೇರ್ಗೂ ವ್ಯತ್ಯಾಸ ಇದೆ. ಕನ್ನಡಿಯವರು ಬಹಳ ಸ್ಮಾರ್ಟ್ ಆಗಿ ಹೇಳಿದ್ರಿ ಅದನ್ನ. ಒಂದ್ ನಿಮಿಷ ಸರ್, ವೋಟ್ ಶೇರ್ಗೂ ರೆಪ್ರೆಸೆಂಟೇಷನ್ಗೂ ವ್ಯತ್ಯಾಸ ಇದೆ. ಅಲ್ಲ, ನೀವು ರೆಪ್ರೆಸೆಂಟೇಷನ್ ಅಲ್ಲಿ ಇದೀರಿ 56%, ನೋ ಡೌಟ್ಸ್ ದೇರ್, ಆಯ್ತಾ? ಬಟ್ ವೋಟ್ ಶೇರ್ ಅಲ್ಲಿ 37. ಪ್ರಾತಿನಿಧ್ಯ ಪ್ರಮಾಣ, ವೋಟ್ ಪಡ್ಕೊಂಡಂತ ಪ್ರಮಾಣ ದರ 30 ಇರಬಹುದು. ಆದ್ರೆ ಪಾರ್ಲಿಮೆಂಟ್ ನಲ್ಲಿ ಬಂದ ನಂತರ ಅಲ್ವಾ ನೀವು ಲೋಕಸಭಾ ಸದಸ್ಯರಾಗೋದು. ಪರ್ಸೆಂಟೇಜ್ ಎಷ್ಟೇ ತಗೊಂಡ್ರು ಪಾರ್ಲಿಮೆಂಟ್, ಈಗ ಉದಾಹರಣೆ ಕರ್ನಾಟಕದಲ್ಲಿ ನಮಗೂ ಕಾಂಗ್ರೆಸ್ಗೂ ಏನು ಬಹಳ ವ್ಯತ್ಯಾಸ ಇಲ್ಲ. ಆದ್ರೆ ಪರ್ಸೆಂಟೇಜ್ ಲೆಕ್ಕಕ್ಕೆ ಬರೋದಿಲ್ಲ, ಸೀಟೇ ಲೆಕ್ಕಕ್ಕೆ ಬರ್ತದೆ. 130 ಅವ್ರು ಗೆದ್ದ ಮೇಲೆ, 135 ಅವ್ರು ಗೆದ್ದ ಮೇಲೆ ನಮಗೂ 66 ಗೆದ್ದಿದೀವಿ. ಆದ್ರೆ ಪರ್ಸೆಂಟೇಜ್ ಲೆಕ್ಕ ನೋಡಕ್ ಹೋದ್ರೆ ಬಹಳ ನಮಗೆ ಅವ್ರಿಗೇನು ಬಹಳ ಡಿಫ್ರೆನ್ಸ್ ಇಲ್ಲ, 1-2% ಡಿಫ್ರೆನ್ಸ್ ಅಷ್ಟೇ. ಅದರಿಂದ ನಾನು ಏನ್ ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದ್ರೆ, ಯಾವುದೇ ಒಂದು ನಮ್ಮ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ಸಲ ಉಲ್ಲೇಖ ಮಾಡ್ತಾರೆ, ದೇಶದ ಒಟ್ಟು ರಾಜಕೀಯ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳು ಗಟ್ಟಿಯಾಗಿರ್ಬೇಕು, ಅಂದ್ರೆ ಅದಕ್ಕೆ ಒಂದು ಪ್ರಜಾಪ್ರಭುತ್ವಕ್ಕೆ ಅರ್ಥ ಬರ್ತದೆ ಅನ್ನುವಂಥದ್ದನ್ನ ಲೋಕಸಭೆಯಲ್ಲಿ ಅತ್ಯಂತ ಘಂಟಾಘೋಷವಾಗಿ ಹೇಳಿದ್ದಾರೆ. ಆದ್ರೆ ಇವತ್ತು ಏನು ಮೈತ್ರಿ ಮಾಡ್ತಾ ಇದಾರಲ್ಲ, ಇದು ಉದ್ದೇಶ ಏನು ಅವ್ರದ್ದು? ಕೇವಲ ಮೋದಿ ಅವರನ್ನ ಅಥವಾ ಭಾರತೀಯ ಜನತಾ ಪಾರ್ಟಿಯನ್ನ ಸೋಲಿಸ್ಬೇಕನ್ನುವಂತ ಉದ್ದೇಶ ಇಟ್ಕೊಂಡು ಅವ್ರೇನು ಹೊಟ್ಟಿದಾರಲ್ಲ, ದೇಶದೊಳಗೂ ಏನಾದ್ರೂ ಒಂದು ಅಮೂಲ್ಯವಾದ ಬದಲಾವಣೆ ತರ್ತೀವಿ, ನಾವು ಈ ತರದ ಕೆಲಸ ಮಾಡ್ತೀವಿ ಅನ್ನುವಂಥದ್ದು ಏನಿಲ್ಲ ಅವ್ರಿಗೆ, ಆ ಚಿತ್ತ ಇಲ್ಲ ಅದ್ರ ಕಡೆ. ಹೀಗಾಗಿ ಇವತ್ತು ರಾಷ್ಟ್ರೀಯ ಪಕ್ಷ ಅನ್ನುವಂಥ ಕಾಂಗ್ರೆಸ್ ಪಾರ್ಟಿ ಕೂಡ ಒಂದು ಪ್ರಾದೇಶಿಕ ಮಟ್ಟಕ್ಕೆ ಅವರು ಕುಸಿದು ಹೋಗಿದ್ದಾರೆ. ಉಳಿದಂಥವರೆಲ್ಲ ಪ್ರಾದೇಶಿಕವಾಗಿಯೇ ಇದ್ದಾರೆ. ಹೀಗಾಗಿ ಇಂಥ ಘಟಬಂಧನಗಳು ಈ ಹಿಂದೆ ಬಹಳ ಸಲ ಆಗಿದ್ದು ಯಾವುದೂ ಸಕ್ಸಸ್ ಆಗಿಲ್ಲ. ಬಹುಶಃ ಚುನಾವಣೆ ಉದ್ದೇಶ ಇಟ್ಕೊಂಡು ಮಾಡಿದ್ದಂತನ್ನ ದೇಶದ ಜನ ಗಮನಿಸ್ತಾರೆ. ಕಡಾಡಿ ಸರ್, ಸಕ್ಸಸ್ ಆಗ್ಲಿಕ್ಕಿಲ್ಲ ಅಂತ ನನಗೆ. ಕಡಾಡಿ ಸರ್, ನಾನು ಬ್ರೇಕ್ ಹೋಗಕ್ಕೂ ಮುಂಚೆ ಪ್ರಶ್ನೆ ಇರೋದು ಮತ್ತೆ ನಿಮಗೆ ಸವಾಲ್ ಇರೋದು ಕೇವಲ ಒಂದು ಯುನೈಟೆಡ್ ಆಪೋಸಿಷನ್ ಇಂದ ಮಾತ್ರ ಅಲ್ಲ, ಮತ್ತೊಂದಷ್ಟು 5 ಕಾರಣ ನಾನು ಉಲ್ಲೇಖ ಮಾಡಬಲ್ಲೆ ಇಲ್ಲಿ. ಫಾರ್ ಎಕ್ಸಾಂಪಲ್, ಪೆಟ್ರೋಲ್ ಮತ್ತೆ ಹಾಲಿನ ಬೆಲೆ, ಫಾರ್ ಎಕ್ಸಾಂಪಲ್ ಸ್ಥಳೀಯ ನಾಯಕತ್ವ, ಫಾರ್ ಎಕ್ಸಾಂಪಲ್ LPG ಸಿಲಿಂಡರ್ ಬೆಳೆ, ಫಾರ್ ಎಕ್ಸಾಂಪಲ್ ಫ್ರೀಬೀಸ್, ಫಾರ್ ಎಕ್ಸಾಂಪಲ್ ಮಾಸಿಕವಾಗಿ ಕೊಡ್ತಿರುವಂಥ ಧನ ಸಹಾಯ, ಇದನ್ನೆಲ್ಲ ಎದುರಿಸ್ಬೇಕು. ಒಂದು ಬಂಡವಾಳಶಾಹಿ ಸರ್ಕಾರ ಅನ್ನೋ ಆರೋಪವನ್ನು ಎದುರಿಸ್ತಿರೋಂಥ ನೀವು ಸಮಾಜದಲ್ಲಿ ಸಮಾನತೆ, ವಂಚಿತರಿಗೆ ಅವಕಾಶ, ಸಹಾಯ ಹಸ್ತವನ್ನು ಎಕ್ಸ್ಟೆಂಡ್ ಮಾಡೋದ್ರಲ್ಲಿ ನಿಮ್ಮ ಪಾತ್ರ ತುಂಬ ದೊಡ್ಡದಿದೆ. ಇನ್ಫ್ಯಾಕ್ಟ್ ಅದು ಇದಕ್ಕಿಂತ ದೊಡ್ಡ ಸವಾಲು. ಆ್ಯಂಡ್ ಇನ್ ಎನಿ ಕೇಸ್ NDAನಲ್ಲಿ ಇವತ್ತು ಯಾರು ಉಳಿದಿದ್ದಾರೆ ಸರ್? ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ನಲ್ಲಿ ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಯಾರು ಅಂತ ಕೇಳಿದ್ರೆ ಗೊತ್ತಿರುವಂಥ ಒಂದು ಎಸ್ಟಾಬ್ಲಿಷ್ಡ್ ರಾಜಕೀಯ ಪಕ್ಷ ಇಲ್ಲ ಅನ್ನೋದು ನಿಮ್ಗೆ ಆತಂಕನಾ? ಇಲ್ಲ, ಒಂದು ಆಲ್ರೆಡಿ ನಮ್ಮ ಜೊತೆನೂ ಅನೇಕ ಪಾರ್ಟಿಗಳು ಇದಾವೆ ಮತ್ತು ಆಯಾ ಪ್ರಾದೇಶಿಕ ಅವರ ಆ ಘಟನಾವಳಿಗಳ ಹಿನ್ನೆಲೆಯಲ್ಲಿ ಅಥವಾ ಅವರ ಅಸ್ತಿತ್ವದ ಹಿನ್ನೆಲೆಯಲ್ಲಿ ಕೆಲವು ಸಲ ಬಂದು ಸೇರಿದ್ದಾರೆ, ಕೆಲವು ಸಲ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನಿಶ್ಚಿತವಾಗಿ ಒಂದು ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಹೀಗಾಗಿ ನಮ್ಗೆ ಯಾರ್ಯಾರು ನಾವು ನೋಡ್ರಿ, ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದ ಸಂದರ್ಭದಲ್ಲಿಯೂ ಕೂಡ ನಾವು ಎಲ್ಲ ಘಟಬಂಧನವನ್ನು ಏನು ಅದನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಬಹುಶಃ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಕ್ಸಸ್ ಆದರು. ಅದಕ್ಕಿಂತ ಮುಂಚೆ ಬೇರೆ ಬೇರೆ ಘಟಬಂಧನಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಮುಂದುವರಿಲಿಕ್ಕೆ ಆಗಲಿಲ್ಲ.
ನಾವು ಬಹಳ ದೊಡ್ಡ ಸ್ಥಾನಗಳನ್ನ ಗೆದ್ರೂ ಕೂಡ ನಮ್ಮ ಜೊತೆ ಯಾರು ಅಲೈನ್ಸ್ ಪಾರ್ಟ್ನರ್ ಇದ್ರು, ಮೋದಿ ಅವರು ಗೆದ್ದಾಗೂ ಕೂಡ ಅವ್ರನ್ನ ಬಿಟ್ಟು ಕೊಡುವಂತ ಕೆಲಸ ಮಾಡಲಿಲ್ಲ. ಅವರೆಲ್ಲರಿಗೂ ಅವಕಾಶವನ್ನು ಕೊಟ್ಟಿದ್ರು. ಆದ್ರೆ ಸ್ಥಳೀಯವಾದಂತಹ ಅವ್ರ ರಾಜಕೀಯ ಹೊಂದಾಣಿಕೆ ಕಾರಣದಿಂದ ಅನೇಕ ಪಾರ್ಟಿಗಳು ನಮ್ಮಿಂದ ದೂರ ಆಗಿದ್ದಾವೆ ಮತ್ತು ಅನೇಕ ಪಾರ್ಟಿಗಳು ಕೂಡ ನಮ್ಮಿಂದ ದೂರ ಇದ್ದವರು ವಾಪಸ್ಸು ನಮ್ಮ ಕಡೆಗೆ ಬಂದಿದ್ದಾರೆ. ಹೀಗಾಗಿ ರಾಜಕೀಯ ಅನ್ನುವಂಥದ್ದು ಇದು ನಿಂತ ನೀರಲ್ಲ. ಅವತ್ತಿನ ಕಾಲಮಾನ, ಅವತ್ತಿನ ಪರಿಸ್ಥಿತಿಗೆ ಹೊಂದಾಣಿಕೆಯಾಗಿ ಬದಲಾವಣೆಗಳು ಆಗ್ತಾನೆ ಇರ್ತವೆ.